ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ಬೆಂಗಳೂರಿನಲ್ಲಿ ಭಾರತೀಯ ವಾಯುಪಡೆಯ ವಿಂಗ್ ಕಮಾಂಡರ್ ಮೇಲಿನ ದಾಳಿ ಪ್ರಕರಣಕ್ಕೆ ಹೊಸ ತಿರುವು ಸಿಕ್ಕಿದೆ. ಯುವಕನ ಮೇಲೆ ಮೊದಲು ದಾಳಿ ಮಾಡಿದ್ದು ಕಮಾಂಡರ್ ಎಂಬುದು ಸಿಸಿಟಿವಿ ದೃಶ್ಯಾವಳಿಗಳಲ್ಲಿ ತಿಳಿದು ಬಂದಿದೆ. ಸಿಸಿಟಿವಿ ದೃಶ್ಯಗಳಿಂದ ವಿಂಗ್ ಕಮಾಂಡರ್ ಕ್ರೌರ್ಯ ಬಯಲಾಗಿದೆ. ಕನ್ನಡಿಗನ ಮೇಲೆ ಮನಸೋ ಇಚ್ಛೆ ಹಲ್ಲೆ ಮಾಡಿ ನಂತರ ಸುಳ್ಳು ಹೇಳಿಕೊಂಡು ವಿಡಿಯೋ ಮಾಡಿರುವ ವಿಂಗ್ ಕಮಾಂಡರ್ ಬೋಸ್ ಇದೀಗ ಕೋಲ್ಕತ್ತಾಗೆ ಪರಾರಿಯಾಗಿದ್ದಾನೆ ಎಂದು ಹೇಳಲಾಗಿದೆ. ಭಾರತೀಯ ವಾಯುಪಡೆಯ ವಿಂಗ್ ಕಮಾಂಡರ್ ಆದಿತ್ಯ ಬೋಸ್ ಮತ್ತು ಅವರ ಪತ್ನಿ ಸ್ಕ್ವಾಡ್ರನ್ ಲೀಡರ್ ಮಧುಮಿತಾ ತಮ್ಮ ಮೇಲೆ ಬೆಂಗಳೂರಿನಲ್ಲಿ ಹಲ್ಲೆ ನಡೆಸಲಾಗಿದೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಅಳಲು ತೋಡಿಕೊಂಡಿದ್ದರು. ಆದರೆ ಸಿಸಿಟಿವಿಯಿಂದ ಅಸಲಿ ಕೃತ್ಯ ಬಯಲಾಗಿದೆ. ಈತನೇ ಯುವಕನನ್ನ ನೆಲಕ್ಕೆ ಬೀಳಿಸಿ ಕಾಲಿನಿಂದ ಒದ್ದು ಮುಖಕ್ಕೆ ಗುದ್ದಿದ್ದಾನೆ. ಇದು ಗೊತ್ತಾಗುತ್ತಿದ್ದಂತೆ ಪತ್ನಿ ಜೊತೆ ವಿಂಗ್ ಕಮಾಂಡರ್ ಆದಿತ್ಯ ಬೋಸ್ ಕೋಲ್ಕತ್ತಾಗೆ ಎಸ್ಕೇಪ್ ಆಗಿದ್ದಾನೆ ಅಂತ ಹೇಳಲಾಗ್ತಿದೆ. ಪೊಲೀಸರು ವಿಂಗ್ ಕಮಾಂಡರ್ ವಿರುದ್ಧ ಅರೆಸ್ಟ್ ವಾರೆಂಟ್ ಜಾರಿ ಮಾಡಲು ಸಿದ್ಧತೆಗಳನ್ನ ಮಾಡಿಕೊಳ್ಳುತ್ತಿದ್ದಾರೆ ಎನ್ನಲಾಗಿದೆ. ಅರೆಸ್ಟ್ ವಾರೆಂಟ್ ಜಾರಿಯಾದರೆ ಕೋಲ್ಕತ್ತಾಗೆ ಹೋಗಿ ಪೊಲೀಸರು ವಿಂಗ್ ಕಮಾಂಡರ್ ನ ಅರೆಸ್ಟ್ ಮಾಡಿ ಕರೆತರಬಹುದು. ನಿನ್ನೆ ಬೆಳಗ್ಗೆಯಿಂದ ರಾಜ್ಯದಲ್ಲಿ ವಿಂಗ್ ಕಮಾಂಡರ್ಗೆ ಬೆಂಗಳೂರಿನಲ್ಲಿ ಕನ್ನಡಿಗನಿಂದ ಹಲ್ಲೆ ನಡೆದಿತ್ತು ಎಂದು ಭಾರೀ ಸದ್ದಾಗಿತ್ತು. ಇದೀಗ ಈ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು, ಸಿಸಿಟಿವಿಯಲ್ಲಿ ವಿಂಗ್ ಕಮಾಂಡರ್ ಕನ್ನಡಿಗನ ಮೇಲೆ ಹಲ್ಲೆ ನಡೆಸಿರುವ ದೃಶ್ಯ ಸೆರೆಯಾಗಿದೆ. ಯುವಕನೊಬ್ಬನಿಂದ ವಿಂಗ್ ಕಮಾಂಡರ್ ಮೇಲೆ ಹಲ್ಲೆ ನಡೆದಿದೆ ಎಂದು ಪೊಲೀಸರು ಕೂಡ ಪತ್ನಿಯಿಂದ ದೂರು ಪಡೆದಿದ್ದರು. ವಿಂಗ್ ಕಮಾಂಡರ್ ಮೇಲೆ ಹಲ್ಲೆ ನಡೆಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೈಯಪ್ಪನಹಳ್ಳಿ ಪೊಲೀಸರು ಇಬ್ಬರನ್ನ ವಶಕ್ಕೆ ಪಡೆದಿದ್ದರು. ಪೊಲೀಸರು ವಿಚಾರಣೆ ನಡೆಸುತ್ತಿದ್ದು, ಕನ್ನಡ ಮಾತನಾಡು ಅಂತ ನಾವು ಹೇಳಿಲ್ಲ, ಬೈಕ್ ಕಾರಿಗೆ ಟಚ್ ಆಗಿದ್ದಕ್ಕೆ ಗಲಾಟೆ ಆಯ್ತು, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಎಂದು ಆರೋಪಿಗಳು ತಿಳಿಸಿದ್ದಾರೆ. ಪೊಲೀಸರು ಹೆಚ್ಚಿನ ವಿಚಾರಣೆ ನಡೆಸುತ್ತಿದ್ದಾರೆ. I am Wing Commander Shiladitya Bose and this is my wife, Squadron Leader Madhumita. We stay in DRDO, CV Raman Nagar, Phase 1. Today morning, my wife was driving me to the airport and suddenly one bike came from behind, stopped in between, stopped our way. I will show you the video of my dash cam also. He came out, started abusing me in Kannada and then seeing that my car has a DRDO sticker, he says that you DRDO people and says many things in Kannada, and finally she abused my wife and then I couldn't bear it. When I was coming outside, immediately he took his key in his hand and hit me on my head, taking my blood out. I stood there shouting that this is how you people defend whom we defend. Treat a person from the army, from Air Force or from Navy, from the defense forces. More people came surprisingly and started abusing us that we are doing wrong things. That person, he took his stone out, started trying to hit my car. I trying to stop, he hit me on my head again. Here you can see the blood and see my condition. My wife was there thankfully to take me out, come in the car. We went to the police station. Presently no response. We will see it further. We are going to the hospital as per them. ರಾಜ್ಯ ಸರ್ಕಾರ ಮಂಡಿಸಲು ಹೊರಟಿರುವ ಜಾತಿ ಗಣತಿ ವರದಿಯಲ್ಲಿಯೂ ಅವೈಜ್ಞಾನಿಕವಾಗಿದ್ದು ರಾಜ್ಯದ ಜನರು ವಿರೋಧಿಸುತ್ತಿದ್ದಾರೆ. ಜಾತಿ ಗಣತಿ ವರದಿಯನ್ನ ಮತ್ತೊಮ್ಮೆ ಸರ್ಕಾರ ಪುನರ್ ಪರಿಶೀಲಿಸಬೇಕೆಂದು ಶಾಸಕ ಶ್ರೀನಿವಾಸ್ ಗುಬ್ಬಿಯಲ್ಲಿ ತಿಳಿಸಿದ್ದಾರೆ. ಗುಬ್ಬಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ಬ್ಲಾಕ್ ಲೆವೆಲ್ ಪಬ್ಲಿಕ್ ಹೆಲ್ತ್ ಯೂನಿಟ್ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕ ಎಸ್ಆರ್ ಶ್ರೀನಿವಾಸ್ ಅವರು, ಜಾತಿ ಗಣತಿಯ ಬಗ್ಗೆ ಪರ ವಿರೋಧ ಚರ್ಚೆ ನಡೆಯುತ್ತಿವೆ. ಯಾರು ಮನೆ ಮನೆಗೆ ಭೇಟಿ ನೀಡಿ ಜಾತಿ ಗಣತಿಯನ್ನ ಮಾಡಿಲ್ಲ. ಇದು ಅವೈಜ್ಞಾನಿಕವಾಗಿದ್ದು ಮತ್ತೊಮ್ಮೆ ಪುನರ್ ಪರಿಶೀಲಿಸಬೇಕೆಂದು ಒತ್ತಾಯ ಮಾಡಿದರು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿ ಎಂದು ನಾವು ಬಯಸುತ್ತೇವೆ. ಮುಖ್ಯಮಂತ್ರಿಗಳ ಬದಲಾವಣೆಯ ವಿಚಾರ ಹೈಕಮಾಂಡ್ ಬಿಟ್ಟ ವಿಚಾರ. ನಾನು ಅದರ ಬಗ್ಗೆ ಮಾತನಾಡುವುದಿಲ್ಲ ಎಂದ ಅವರು, ಕಾರಣಾಂತರಗಳಿಂದ ಎಲ್ಲ ಸರ್ಕಾರಿ ಸಭೆ ಸಮಾರಂಭಗಳಲ್ಲೂ ಭಾಗವಹಿಸಲು ಆಗುವುದಿಲ್ಲ. ಆಹ್ವಾನ ಬಂದ ಕಾರ್ಯಕ್ರಮಗಳಿಗೆ ಹೋಗುತ್ತೇನೆ. ರಾಜಣ್ಣ ನನ್ನ ಮನೆಗೆ ಬರುವುದಿಲ್ಲ, ನಾನು ರಾಜಣ್ಣನ ಮನೆಗೆ ಹೋಗುವುದಿಲ್ಲ. ಸರ್ಕಾರ ಕೊಟ್ಟ ಜವಾಬ್ದಾರಿಯನ್ನ ಪ್ರಾಮಾಣಿಕವಾಗಿ ನಿರ್ವಹಿಸುವ ಕೆಲಸ ಮಾಡುತ್ತೇನೆ ಎಂದು ತಿಳಿಸಿದರು. ಇನ್ನು ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ಬೇಕಾದ ಎಲ್ಲಾ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಮಾಡಲು ಸಿಬ್ಬಂದಿಗಳ ಕೊರತೆ ಇದ್ದು ಸಚಿವರೊಂದಿಗೆ ಮಾತನಾಡಿ ಸಿಬ್ಬಂದಿಗಳನ್ನ ನೇಮಕ ಮಾಡಲಾಗುತ್ತದೆ ಎಂದರು. ಜಿ ಹೊಸಳ್ಳಿ ಹತ್ತಿರ ಸುಸರ್ಜಿತ ನೂತನ ಸಾರ್ವಜನಿಕ ಆಸ್ಪತ್ರೆ ನಿರ್ಮಾಣ ಮಾಡಲು 5 ಎಕರೆ ಜಮೀನು ಒದಗಿಸಲಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ ಕೆಆರ್ ವೆಂಕಟೇಶ್, ತಾಲೂಕು ಆರೋಗ್ಯ ವೈದ್ಯಾಧಿಕಾರಿ ಡಾಕ್ಟರ್ ಬಿಂದು ಮಾಧವ್, ಮೆಡಿಕಲ್ ಆಫೀಸರ್
ಕೇಶವ್ ಸೇರಿದಂತೆ ಸಿಬ್ಬಂದಿ ವರ್ಗ ಹಾಗೂ ಇತರರು ಹಾಜರಿದ್ದರು. ಅಪ್ಗ್ರೇಡೇಷನ್ ಮಾಡ್ತಕ್ಕಂಥದ್ದನ್ನ ಮಾಡ್ತಾರೆ. ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಸೆಂಟರ್ ಇಲ್ಲ ಅಂತೇಳಿ ಭಾಳ ದಿನ ಸ್ಕ್ಯಾನಿಂಗ್ ಮಾಡ್ತಿಲ್ಲ. ಅದಕ್ಕೆ ಅದೇ ಹುದ್ದೆ ಹೊರಗಡೆ ಹೋಗ್ತಾರೆ, ಹೊರಗಡೆ ಸಾಕಷ್ಟು ಅದನ್ನೇ ಹುದ್ದೆ ಈಗ ಸ್ಯಾಂಕ್ಷನ್ ಮಾಡಬೇಕಾಗುತ್ತೆ. ಅದನ್ನೇ ಸ್ಯಾಂಕ್ಷನ್ ಮಾಡ್ಸೋಕ್ಕೆ ನಾನು ಸಾಮಾನ್ಯ ಸ್ಕ್ಯಾನಿಂಗ್ ಇದೆ ಸರ್, ಸ್ಕ್ಯಾನಿಂಗ್ ಇದೆ. ಇದೆ ಹುದ್ದೆ ಬೇಕಲ್ಲ, ಆಪ್ರೇಟ್ ಮಾಡೋದು ಬೇಕಲ್ಲ, ಅದಕ್ಕೆ ಹುದ್ದೆ ಸ್ಯಾಂಕ್ಷನ್ ಮಾಡಿಸ್ತಕ್ಕಂಥದ್ದಕ್ಕೆ ನಾನು ಆಲ್ರೆಡಿ ಮಿನಿಸ್ಟ್ರಿಗೆ ಕೊಟ್ಟಿದ್ದೀನಿ. ಅದು ನಾನು ನಾಳೆ ಹೋಗಿ ಏನೇನಾಯ್ತು ಅದ್ರ ಬಗ್ಗೆ ನೋಡ್ತೀನಿ. ಜಾತಿ ಗಣತಿ ಬಗ್ಗೆ ದೊಡ್ಡ ವಾರ ಶುರುವಾಗ್ತಾ ಇದೆ. ಸರ್, ಅದು ಅವೈಜ್ಞಾನಿಕವಾಗಿದೆ ಅಂತ ಎಲ್ಲರೂ ಹೇಳ್ತಾವ್ರೆ. ಅದನ್ನು ಸರ್ಕಾರ ಪರಿಶೀಲನೆ ಮಾಡಬೇಕು ಅನ್ನೋದು ಸರ್ಕಾರದ ಗಮನದಲ್ಲಿ ಇರಬೇಕು. ಏಕೆಂದರೆ ಎಲ್ಲ ಜನಾಂಗನೂ ಅದ್ರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಈ ಜನಾಂಗ ಆ ಜನಾಂಗ ಅಂತ ಏನಿಲ್ಲ, ಎಲ್ಲ ಜನಾಂಗದವರು ಕೂಡ ಜಾತಿ ಸಮೀಕ್ಷೆ ಬಗ್ಗೆ ಅಪಸ್ವರ ಎತ್ತಿರ್ತಕ್ಕಂಥದ್ದು ಎದ್ದು ಕಾಣ್ತಾ ಇದೆ. ಕೆಲವು ಸಣ್ಣ ಪುಟ್ಟ ಜನಾಂಗವೂ ಕೂಡ ನಮ್ಮದು ಕಡಿಮೆ ಇದ್ದಾರೆ ಅಂತಕ್ಕಂಥದ್ದು ಇದೆ. ಅವರು ಜಾತಿ ಗಣತಿ ಮಾಡಿರ್ತಕ್ಕಂಥದ್ದು ಎಲ್ಲರೂ ಮನೆಗೆ ಹೋಗಿ ಅವರೇನು ಮಾಡಲಿಕ್ಕೆ ಆಗಿಲ್ಲ, ಮಾಡೂ ಇಲ್ಲ ಆ ಥರದ್ದು. ಅದರಿಂದ ಅದನ್ನು ಪರಿಶೀಲನೆ ಮಾಡಬೇಕು ಅಂತ ಒತ್ತಾಯ ಮಾಡ್ತೀವಿ. ಮತ್ತೆ ಏನು CET ಇದು ಎಕ್ಸಾಮ್ ವಿಚಾರವಾಗಿ ಶನಿವಾರದ ವಾರ ಶುರುವಾಗ್ತಾ ಇದೆ. ಅವೆಲ್ಲ ತಪ್ಪು. ಅವೇನು ಸರ್ಕಾರ ಆ ಥರ ಮಾಡಿ ಅಂತ ಏನು ಡೈರೆಕ್ಷನ್ಸ್ ಕೊಟ್ಟಿರಲ್ಲ. ಅಲ್ಲಿರ್ತಕ್ಕಂಥ ಲೋಕಲೈಟ್ಸು ಅದನ್ನು ಮಾಡಿರ್ತಕ್ಕಂಥದ್ದು ಯಾರು ರೀತಿ ಮಾಡಿದರೆ ಅವ್ರನ್ನ ಕ್ರಮ ಕೈಗೊಳ್ಳೋಕ್ಕೆ ಸರ್ಕಾರ ಕಟ್ಟಿಟ್ಟು ಆಜ್ಞೆ ಮಾಡಿದೆ. ಆದರೆ ಯಾರು ಆ ರೀತಿ ನಡವಳಿಕೆ ಹೇಳಿದರೆ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ತಕ್ಕಂಥದ್ದಕ್ಕೆ ಸರ್ಕಾರ ಆದೇಶ ಮಾಡಿದೆ. ಕ್ರಮ ಕೈಗೊಳ್ಳುತ್ತೆ. ತಪ್ಪು ಆ ಥರ ಎಲ್ಲ ಮಾಡಬಾರ್ದು. ಜನವರದೊಳಗೆ ಯಾರು ಹೋಗ್ಬಿಟ್ಟು ಇಟ್ಕೊಂಡು ಬರೆಯೋಕ್ಕಾಗುತ್ತಾ? ಅವರು ಅಲ್ಲಿ ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಕಾಮನ್ ಸೆನ್ಸ್ ಇಲ್ಲ, ಪ್ರಜ್ಞೆ ಇಲ್ಲ. ಸಣ್ಣ ಪ್ರಜ್ಞೆನೂ ಇಲ್ಲದೆ ಕೆಲಸ ಮಾಡ್ತಾರೆ. ಯಾರು ಸರ್ಕಾರಿ ನೌಕರರು ಆಗ್ತಾರೆ ಗೊತ್ತಿಲ್ಲ. ಮುಗಿದು ಹಟ್ಟಬೇಕಷ್ಟೇ ಅವರು. ಎಲ್ಲ ಒಂದು ಕಡೆ ಪರ್ಮಿಷನ್ ತೊಂದರೆ ಆಗುತ್ತೆ. ಅದರಿಂದ ನೋಡ್ಕೊಂಡು ಮುಂದಿನ ದಿನಗಳಲ್ಲಿ ಮಾಡಬೇಕು. ಸೋತೇಕಲ್ ತಾಲೂಕಿನ ಇದ್ರೆ ಇರ್ಬೋದು, ದೊಡ್ಕೊಂಡು ಇರ್ಬೋದು, ಯಾವ ಕೂಡ ಕಟ್ಟಡ ಸರಿ ಇಲ್ಲ. ಇಲ್ಲೇ ಏನಾಯಿತು ಅಂದರೆ ಮೈಲಿಗೆ ಅವರು ರೋಡ್ನಲ್ಲಿ ದುಡ್ಡು ಕೊಟ್ಟಿದ್ದಾರೆ. ಒಂದು 60 ಲಕ್ಷ ಜನ ಕೊಟ್ಟಿದ್ದಾರೆ. ಅದನ್ನು ನಮ್ಮ ಇಂಜಿನಿಯರ್ಸು ಸರ್ಕಾರದ ಅಕೌಂಟ್ ಹಾಕಿರೋದ್ರಿಂದ ಅದು ಪ್ರಾಬ್ಲಮ್ ಆಗಿದೆ. ಇದನ್ನು ಇವರು ಮಿನಿಸ್ಟರ್ ಹತ್ರ ಮಾತಾಡಿದ್ರು, ಇಂಜಿನಿಯರ್ಸ್ ಹತ್ರ ಮಾತಾಡಿದ್ರೆ ನೋಡ್ತಾ ಇತ್ತು. ಅದಕ್ಕೂ ಕೂಡ ಹೊಸ ಕಟ್ಟಡಗಳನ್ನ ಹಾಕಲಿಕ್ಕೆ ಬರ್ತಾರೆ. ಈ ವರ್ಷ ಎರಡು ಕೂಡ ಮಾಡ್ತಾರೆ. ಮತ್ತೆ ಡಾಕ್ಟರ್ಗಳು ಬರ್ತಾ ಇದೆ, ಚರ್ಮದ ಡಾಕ್ಟರ್ಗಳು, ಪೋಸ್ಟ್ಗಳು ಹೊಸದಾಗಿ ಸ್ಯಾಂಕ್ಷನ್ ಆಗಬೇಕು ಅಂತ ನಮ್ಮಲ್ಲಿ ಪೋಸ್ಟಿಂಗ್ಸೇ ಇಲ್ಲ. ಸ್ಕಿನ್ನು ಮತ್ತು ಸ್ಕ್ಯಾನಿಂಗ್ ಎರಡು ಪೋಸ್ಟಿಂಗ್ಸ್ ಇಲ್ಲ. ಹೊಸದಾಗಿ ಪೋಸ್ಟಿಂಗ್ಸ್ನ ಇದಕ್ಕೆ ಹುದ್ದೆಗಳನ್ನ ನಾವು ಆಯ್ಕೆ ಸ್ಯಾಂಕ್ಷನ್ ಮಾಡಿಸ್ಬೇಕಾಗುತ್ತೆ. ಮಾಡಿಸ್ಬಿಟ್ಟು ಅಲ್ಲಿಗೆ ಹುದ್ದೆಗಳನ್ನ ತರ್ತಕ್ಕಂಥದ್ದು ಮಾಡ್ತೀವಿ. ಇಲ್ಲಿ ಯಾವುದೇ ಡಾಕ್ಟ್ರುಗಳ ಕೊರತೆ ಇಲ್ಲ. ಅತ್ಯಂತ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ. ಕೇಶವ ಮೊದಲು ನನಗೆ ಅಪಾಯಿಂಟ್ಮೆಂಟೇ ಇಲ್ಲಿ ಅಂತ ಅನ್ಸುತ್ತೆ. ನಾನು ಅಪಾಯಿಂಟ್ಮೆಂಟಿಗೆ ಬಿದ್ದೀನಿ. ಅವರು ಇಂಟ್ರೆಸ್ಟಾಗೆ ಮಾಡ್ತಾವ್ರು. ತಾಲೂಕು ಮೆಡಿಕಲ್ ಆಫೀಸರ್ ಆದಮೇಲೆ ಅಲ್ಲ ಇಲ್ಲಿ ಏಮು ಆದಮೇಲೆ ಅವನು ಒಳ್ಳೆ ಕೆಲಸ ಮಾಡ್ತಾಯಿದ್ದಾನೆ. ಇಲ್ಲಿ ಯಾವುದೇ ರೀತಿ ಆಗಿರ್ತಕ್ಕಂಥ ಸಾರ್ವಜನಿಕರ ಕಂಪ್ಲೇಂಟ್ಸ್ ಏನಿಲ್ಲ. ಅದನ್ನು ಸರಿ ಮಾಡಬೇಕು. ಸಣ್ಣ ಪುಟ್ಟ ಇದ್ದಂಥ ಲೋಪದೋಷಗಳನ್ನ ಸರಿ ಮಾಡ್ತಕ್ಕಂಥಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಉತ್ತಮ ರೀತಿಯಲ್ಲಿ ನಡೆಸ್ಕೊಂಡು ಚೇಳೂರು ಬೆಳೀತಾ ಇರುವಂಥ ಒಂದು ಪ್ರದೇಶ. ಅದರ ಹೈಟೆಕ್ ಆಗ್ತಾ ಇಲ್ಲ ಆಸ್ಪತ್ರೆ. ಜಾತಿ ಗಣತಿ ವಿಚಾರದಲ್ಲಿ ಸರ್ಕಾರಕ್ಕೆ ತಾಳ್ಮೆ ಅಗತ್ಯ. 10 ವರ್ಷಕ್ಕೊಮ್ಮೆ ಆರ್ಥಿಕ ಮತ್ತು ಔದ್ಯೋಗಿಕ ಸಮೀಕ್ಷೆಯನ್ನ ನಡೆಸುವಂತಹ ಕೆಲಸವನ್ನ ಸರ್ಕಾರ ಮಾಡಬೇಕು ಎಂದು ಸ್ಫಟಿಕಾಪುರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಂಜಾವಧೂತ ಸ್ವಾಮೀಜಿಗಳು ಶಿರಾದಲ್ಲಿ ತಿಳಿಸಿದ್ದಾರೆ. ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿ ಶ್ರೀ ಗುರುಗುಂಡ ಬ್ರಹ್ಮೇಶ್ವರ ಸ್ವಾಮಿ ಮಠದ ಆವರಣದಲ್ಲಿ ಸೋಮವಾರ ನಡೆದ ಶ್ರೀ ನಂಜಾವಧೂತ ಸ್ವಾಮೀಜಿಗಳ 46ನೇ ವರ್ಧಂತಿ ಮಹೋತ್ಸವದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಭಕ್ತರಿಂದ ಗುರುವಂದನೆ ಸ್ವೀಕರಿಸಿ ಮಾತನಾಡಿದ ಶ್ರೀ ನಂಜಾವಧೂತ ಸ್ವಾಮೀಜಿ ಅವರು ಕೃಷಿಗೆ ನೀರು, ರೈತ ಬೆಳೆದ ಬೆಳೆಗೆ ಬೆಂಬಲ ಮತ್ತು ವೈಜ್ಞಾನಿಕ ಬೆಲೆ ಕೊಡುವ ಮೂಲಕ ರೈತರ ಬೆನ್ನೆಲುಬನ್ನ ಗಟ್ಟಿಗೊಳಿಸುವಂತಹ ಕೆಲಸ ಸರ್ಕಾರ ಮಾಡಬೇಕು. ಎತ್ತಿನಹೊಳೆ ಮತ್ತು ಅಪಾರಭದ್ರಾ ನೀರಾವರಿ ಯೋಜನೆಗಳ ಕಾಮಗಾರಿ ಆಮೆಗತಿಯಲ್ಲಿ ಸಾಗುತ್ತಿದ್ದು, ಸರ್ಕಾರ ಕಾಮಗಾರಿ ಶೀಘ್ರ ಪೂರ್ಣಗೊಳಿಸುವಂತೆ ಇಚ್ಛಾಶಕ್ತಿ ಪ್ರದರ್ಶಿಸಿ ಕುಡಿಯುವ ನೀರಿನ ಸಮಸ್ಯೆಯಿಂದ ಬಳಲುತ್ತಿರುವ ಮಧ್ಯ ಕರ್ನಾಟಕದ ಜಿಲ್ಲೆಗಳಿಗೆ ನೀರು ಹರಿಸುವಂತಹ ಕೆಲಸ ಮಾಡಬೇಕು. ಜಾತಿ ಗಣತಿ ವಿಚಾರದಲ್ಲಿ ಎಲ್ಲಾ ಸಮುದಾಯಗಳ ವಿಶ್ವಾಸದೊಂದಿಗೆ ಮುನ್ನಡೆಯುವ ಕೆಲಸ ಸರ್ಕಾರ ಮಾಡಬೇಕು. ಕೋಟ್ಯಾಂತರ ಮನಸ್ಸುಗಳ ಮೇಲೆ ಈ ಜಾತಿ ಗಣತಿ ಘಾಸಿ ಮಾಡಬಾರದು ಎಂದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ದೆಹಲಿ ವಿಶೇಷ ಪ್ರತಿನಿಧಿ ಶಾಸಕ ಡಾಕ್ಟರ್ ಟಿ.ವಿ. ಜಯಚಂದ್ರ
ಅಪರಾಭದ್ರ ಅವರು ನೀರಾವರಿ ಹಕ್ಕೊತ್ತಾಯ ದಿನದ ಪರಿಕಲ್ಪನೆ ಶಿರಾ ಮದಲೂರು ಕಳ್ಳಂಬೆಳ್ಳ ಕೆರೆಗೆ ಹೇಮಾವತಿ ನೀರು ಹರಿಸಲು ಪ್ರೇರಣೆಯಾಯಿತು. ಅಲ್ಲದೆ ಅಪರಾಭದ್ರ ನೀರಾವರಿ ಯೋಜನೆ ಕೂಡ ಶ್ರೀಗಳ ಹೋರಾಟಕ್ಕೆ ಸಂದ ಫಲ. ಎತ್ತಿನಹೊಳೆ ಯೋಜನೆಯಲ್ಲಿಯೂ ಕೂಡ ಪ್ರತಿ ಹಳ್ಳಿಗೆ ನೀರು ಕೊಡುವಂತಹ ಕ್ರಿಯಾ ಯೋಜನೆ ರೂಪುಗೊಂಡಿದೆ ಎಂದರು. ವಿಧಾನ ಪರಿಷತ್ ಸದಸ್ಯ ಚಿದಾನಂದ ಎಂ ಗೌಡ ಮಾತನಾಡಿ, ರಾಜ್ಯದಲ್ಲಿ ಒಕ್ಕಲಿಗ ಸಮುದಾಯದ ಜನಗಣತಿಯಲ್ಲಿ 2ನೇ ಸ್ಥಾನದಲ್ಲಿದ್ದರೂ ಕೂಡ ಸರ್ಕಾರದ ಅವೈಜ್ಞಾನಿಕ ಜನಗಣತಿಯಿಂದ ಸಮುದಾಯ ಗೊಂದಲದಲ್ಲಿದೆ. ಇಂತಹ ಸಂಕಷ್ಟ ಸಮಯದಲ್ಲಿ ಶ್ರೀಗಳ ನೇತೃತ್ವದಲ್ಲಿ ಹೋರಾಟ ಅಗತ್ಯವಿದೆ ಎಂದರು. ಒಕ್ಕಲಿಗರ ಸಂಘದ ನಿರ್ದೇಶಕ ಹನುಮಂತರಾಯಪ್ಪ, ಟೂಡಾ ಅಧ್ಯಕ್ಷ ಪಿಆರ್ ಮಂಜುನಾಥ್, ನಾರಾಯಣ ಆಚಾರ್ಯ ಸೇರಿದಂತೆ ಸಹಸ್ರಾರು ಭಕ್ತರು ವರ್ಧಂತಿ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ನಾವು ರೈತರನ್ನ ಉಳಿಸುವಂತ, ರೈತರನ್ನ ಸಸ್ಟೈನಬಿಲಿಟಿ ಅವರಿಗೆ ತುಂಬುವಂತ, ಅವರ ಬೆನ್ನೆಲುಬನ್ನ ಗಟ್ಟಿಗೊಳಿಸುವಂತ ನಿರ್ಧಾರಗಳನ್ನ ಮಾಡದೇ ಇದ್ರೆ, ಅದನ್ನ ನಾವು ನೀರು ಕೊಡೋ ಮೂಲಕ ಆಗಿರ್ಬೋದು, ಅಥವಾ ಬೆಂಬಲ ಬೆಲೆ ಕೊಡೋ ಮೂಲಕ ಆಗಿರ್ಬೋದು, ವೈಜ್ಞಾನಿಕ ಬೆಲೆ ಕೊಡೋ ಮೂಲಕ ಆಗಿರ್ಬೋದು, ಮಾಡದೇ ಇದ್ರೆ ಮುಂದಿನ ದಿನಗಳಲ್ಲಿ ಬಹಳ ಕಷ್ಟ ಆಗ್ತದೆ. ಒಂದು ಪುಟ್ಟ ಇಸ್ರೇಲು ನೂರಾರು ಯುದ್ಧಗಳನ್ನ ಎದುರಿಸಿ ಜಗತ್ತಿಗೆ ನಾನು ಆಹಾರ ಪದಾರ್ಥಗಳನ್ನ ರಫ್ತು ಮಾಡ್ತೀನಿ, ಜಗತ್ತಿಗೆ ನಾನು ಕೃಷಿ ಕಲಿಸ್ತೀನಿ ಅಂತ ಹೊರಡ್ತದೆ ಅಂತ ಹೇಳಿದ್ರೆ ನಮ್ ಗತಿ ಏನು? ನಾವು ಇವತ್ತೆಲ್ಲ ನಾವು ವ್ಯವಸಾಯವನ್ನ, ಚಿದಾನಂದ ಅವರು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಕೂಡ, ಅಲ್ಲೂ ಕೂಡ ಅವ್ರ ಶಾಸಕರು, ಅಲ್ಲೆಲ್ಲ ಅವ್ರು ನೋಡಿದ್ದಾರೆ. 1/2 ಇಂಚು 1/4 ಇಂಚು ನೀರಿನಲ್ಲಿ ಎಷ್ಟು ಉತ್ಕೃಷ್ಟವಾದ ಹಣ್ಣು ತರಕಾರಿಗಳನ್ನ ಅವ್ರು ಬೆಳಿತಾರೆ, ರೇಷ್ಮೆ ಬೆಳಿತಾರೆ, ಹಾಲು ಉತ್ಪಾದನೆ ಅವರೇ ಮೊದಲು. ಅಂದ್ರೆ ನಾವು ಶ್ರಮ ಪಡ್ಲಿಕ್ಕೆ ತಯಾರಿಲ್ಲ. ನಾವು ಕಾಯಕವನ್ನ ನಂಬಿದ್ದೇವೆ, ಆದ್ರೆ ಕಾಯಕ ಮಾಡ್ಲಿಕ್ಕೆ ಸಿದ್ಧರಿಲ್ಲ. ಹಾಗಾಗಿ ಎಲ್ಲೋ ಒಂದ್ ಕಡೆ ಕೃಷಿಕ ವರ್ಗ ಅಂತ ಹೇಳಿದ್ರೆ ಎಲ್ಲ ಧರ್ಮ, ಎಲ್ಲ ವರ್ಗದ ಜನಗಳು ನಾವೆಲ್ಲ ಸೇರಿಗಳು ಅದರಲ್ಲಿ. ಅದರಿಂದ ಅವ್ರನ್ನ ನೆಗ್ಲೆಕ್ಟ್ ಮಾಡ್ತಾ ಇದೆ. ಅದು ವ್ಯವಸ್ಥೆ ರಾಜ್ಯದಾಗಿರ್ಬೋದು, ಕೇಂದ್ರದಾಗಿರ್ಬೋದು. ಅದರಿಂದ ನಮ್ಮಲ್ಲಿ ಆ ಜಾಗೃತಿ ಬರದೇ ಇದ್ರೆ ಮುಂದೆ ಆಹಾರ ಉತ್ಪಾದನೆಗೆ ಬಹಳ ದೊಡ್ಡ ಆಪತ್ತು ಬರ್ತದೆ. ಇದನ್ನ ವಿಶ್ವಸಂಸ್ಥೆ ಅವಾಗವಾಗ ಎಚ್ಚರಿಸ್ತಾ ಇದೆ ನಮ್ಗೆ. ಅದರಿಂದ ಎಲ್ಲಾ ರಾಷ್ಟ್ರಗಳು ಕೂಡ ಆಹಾರ ಉತ್ಪಾದನೆಗೆ ಹೆಚ್ಚು ಒತ್ತು ಕೊಡ್ಬೇಕಾಗ್ತದೆ. ಅದರಲ್ಲೂ ನಮ್ಮ ದೇಶ ಆಹಾರ ಉತ್ಪಾದನೆ, ನಿಮ್ಗೆಲ್ಲ ಸ್ವಾವಲಂಬಿಗಳಾಗಿದ್ದೀವಿ ನಾವು. ಇನ್ನೊಂದು 4-5 ವರ್ಷ ಹೋದ್ರೆ ನಮ್ಮಲ್ಲೂ ಕೂಡ ಕೊರತೆ ಉಂಟಾಗ್ತದೆ. ಹಾಗಾಗಿ ಮಾಡ್ತೇನೆ. ಇಲ್ಲಿ ಸರ್ವಕಾಲಿಕ ಸತ್ಯ, ಲಿಂಗಾಯತರು ಇರ್ಬೋದು, 2ನೇ ಸ್ಥಾನದಲ್ಲಿ ಒಕ್ಕಲಿಗರು ಇರ್ಬೋದು, ತದನಂತರ ಬರ್ತಕ್ಕಂಥ ಬೇರೆ ಬೇರೆ ಜಾತಿಗಳು, ಇದು ಎಲ್ಲರಿಗೂ ಗೊತ್ತಿರುವಂತ ಇದೊಂದು ರೀತಿ ಓಪನ್ ಸೀಕ್ರೆಟ್, ಒಂದು ತೆರೆದ ಸತ್ಯ ಇದು. ಆದ್ರೂ ಕೂಡ ಎಲ್ಲ ಒಂದು ಕಡೆ ಇವತ್ತು ಇಡೀ ರಾಜ್ಯದಲ್ಲಿ ಒಂದು ರೀತಿ ಗೊಂದಲಮಯ ವಾತಾವರಣ ಸೃಷ್ಟಿಯಾಗಿದೆ. ಇದು ಬೇಕಾಗಿತ್ತ? ಇವತ್ತು ಕೂಡ ಅವರು ಹೇಳ್ತಾರೆ, ಇಲ್ಲ ನಾವು ಜಾತಿ ಗಣತಿ ಮಾಡ್ಲಿಲ್ಲ, ನಾವು ಒಂದು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಮೀಕ್ಷೆ ಮಾಡಿದ್ವಿ ಅಂತ. ಆದ್ರೆ ಅದೇ ಅವರು ಹೇಳ್ತಾರೆ, ಎಲ್ಲಾ ಕಡೆ ಬ್ರ್ಯಾಂಡ್ ಮಾಡ್ತಾರೆ ಸರ್ಕಾರದ ಮುಖ್ಯಮಂತ್ರಿಗಳು, ಮತ್ತೆ ಎಲ್ಲರೂ ಕೂಡ ಹೇಳ್ತಾರೆ ಇಲ್ಲ ಇದು ಜಾತಿ ಗಣತಿ. ಆದ್ರೆ ಅದನ್ನ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಹೇಳ್ತಾರೆ ಇದು ಜಾತಿ ಗಣತಿ ಅಲ್ಲ ಅಂತ. ಇದು ಬೇಕಾಗಿತ್ತ? 600 ಕೋಟಿ ರೂಪಾಯಿ ಸರ್ಕಾರದ ಹಣವನ್ನ ಖರ್ಚು ಮಾಡಿ ಇದೆಲ್ಲ ಮಾಡಿ ಆಯ್ತು. ಈಗ ಅಲ್ಲಿ ಎಷ್ಟು ಜನ, ನಾವೆಲ್ಲ ಆತ್ಮಾವಲೋಕನ ಮಾಡ್ಕೊಳ್ಳೋಣ. ನನಗ್ ಗೊತ್ತಿದ್ದಂಗೆ ನಮ್ಮ ಮನೆಗಾಗ್ಲಿ ಅಥವಾ ನಮ್ಮ ಸಂಬಂಧಿಕರು ಅಥವಾ ನಮ್ಗೆ ಗೊತ್ತಿರೋ ಯಾರೇ ಮನೆಗಾಗ್ಲಿ ಆ ಜಾತಿ ಗಣತಿ ಮಾಡಿರೋರು ಹೋಗಿ ಮಾಡಿರುವಂತ ಉದಾಹರಣೆ ಇಲ್ಲ. ಹಾಗಾಗಿ ಈ ರೀತಿ ಗೊಂದಲ ಸೃಷ್ಟಿ ಮಾಡುವಂತದ್ದು ಯಾಕೆ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ಬೇಕು ಅಂತ ಹೇಳಿದ್ರೆ, ಈ ರೀತಿ ಸಮುದಾಯ ಸಂಕಷ್ಟದಾಗಿದ್ದಾಗ ನಮ್ಗೆ ಮೊದಲು ಕಾಣೋದು ಹೋರಾಟ ಮನೋಭಾವ ಇರ್ತಕ್ಕಂಥ ನಮ್ಮ ನಂಜಾವಧೂತ ಶ್ರೀಗಳು. ಎಲ್ಲ ಒಂದ್ ಕಡೆ ಈಗಾಗಲೇ ಅವರು ಆಲೋಚನೆ ಮಾಡ್ತಾ ಇದ್ದಾರೆ ಯಾವ ರೀತಿ ಇದನ್ನ ತೆಗೆದುಕೊಂಡು ಹೋಗ್ಬೇಕು. ಈಗಾಗಲೇ ಏನ್ ನಮ್ಮ ಲಿಂಗಾಯತರು ಮತ್ತೆ ವೀರಶೈವ ಲಿಂಗಾಯತ ಸಮಾಜದವರು ಕೂತ್ಕೊಂಡು ಆ ಸ್ವಾಮೀಜಿಗಳು ಸ್ಪಷ್ಟವಾದ ಸಮಾಜಕ್ಕೆ ಸಂದೇಶ ಕೊಟ್ಟಿದ್ದಾರೆ. ನಮ್ಮ ಸ್ಫಟಿಕಪುರಿ ಮಹಾಸಂಸ್ಥಾನದ ಪೀಠಾಧ್ಯಕ್ಷರು, ಪರಮ ಪೂಜ್ಯರು, ನಮ್ಮೆಲ್ಲರ ಮಾರ್ಗದರ್ಶಕರು, ಆರಾಧ್ಯ ದೈವರು ಶ್ರೀ 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 ನಂಜಾವಧೂತ ಮಹಾಸ್ವಾಮೀಜಿಯವರ 46ನೇ ವರ್ಧಂತೋತ್ಸವ ಜಯಂತಿಯ ಶುಭಾಶಯಗಳನ್ನು ಸರ್ವರಿಗೂ ಕೋರುತ್ತಾ, ಪರಮ ಪೂಜ್ಯರು ಧಾರ್ಮಿಕ, ಶೈಕ್ಷಣಿಕ, ಸಾಮಾಜಿಕ ಕ್ರಾಂತಿಯನ್ನು ಈ ಕ್ಷೇತ್ರದಲ್ಲಿ ಅಲ್ಲದಲ್ಲೇ ಇಡೀ ಕರ್ನಾಟಕ ರಾಜ್ಯದಲ್ಲಿ ಶೋಷಿತರಿಗೆ, ನಿರಾಶ್ರಿತರಿಗೆ, ರೈತರಿಗೆ ಹೆಚ್ಚಿನದಾಗಿ ಅವರ ಜನ್ಮ ದಿನೋತ್ಸವವನ್ನು ನೀರಾವರಿ ಹಕ್ಕೊತ್ತಾಯ ಹೋರಾಟ ಅಂತಕ್ಕಂತಹದ್ದೊಂದು ಧ್ಯೇಯೋದ್ದೇಶಗಳೊಂದಿಗೆ ಸಾರ್ವಜನಿಕರ ಒಂದು ಉದ್ದೇಶಗಳೇನಿರ್ತದೆ ಅದನ್ನ ಈಡೇರಿಸಲಿಕ್ಕೆ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆ ಅಪಾರ. ಪರಮ ಪೂಜ್ಯರಿಗೆ ಭಗವಂತ ಇನ್ನೂ ಹೆಚ್ಚು ಆಯುರ ಆರೋಗ್ಯ
ನೀಡಿ ನೂರಾರು ಕಾಲ ನಾವೆಲ್ಲರಿಗೂ ಕೂಡ ಮಾರ್ಗದರ್ಶನ ನೀಡುವಂತಾಗಲಿ. ಈ ಒಂದು ಕ್ಷೇತ್ರ ಪಟ್ನಾಯಕನಹಳ್ಳಿ ಕ್ಷೇತ್ರ ಗುರುಗಳ ಒಂದು ತೇಜಸ್ಸಿಂದ ಸಮೃದ್ಧಿ ಕಂಡು ನಮ್ಮ ಸಿರಾ ಕ್ಷೇತ್ರ ಕೂಡ ಅವ್ರ ಮಾರ್ಗದರ್ಶನದಿಂದ ಮುಂದಿನ ದಿನಗಳಲ್ಲಿ ಏನು ನೀರಾವರಿ ನಮ್ಮ ಕ್ಷೇತ್ರ ಒಂದು ಬರಪೀಡಿತ ಪ್ರದೇಶ ಅಂತ ಹೇಳ್ಬಿಟ್ಟು ಹಿಂದೆ ಒಂದು ಹಣೆಪಟ್ಟು ಇತ್ತು, ಅದನ್ನು ಹೋಗ್ಲಾಡಿಸಿ ಇವತ್ತು ಹಲವಾರು ಕಡೆ ನೀರು ಹರಿಯುವಂತೆ ಆಗಿದೆ. ಇವತ್ತು ನಮ್ಮ ಕ್ಷೇತ್ರದಲ್ಲಿ ಮುಂದಿನ ದಿನಗಳು ಕೂಡ ಅವರ ಒಂದು ಹೋರಾಟ, ಅವರ ಒಂದು ತೀಕ್ಷ್ಣ ದೂರದೃಷ್ಟಿಕೋನ ಇವೆಲ್ಲದರಲ್ಲೂ ಕೂಡ ಒಂದು ನಾಡು ನಮ್ಮ ತಾಲೂಕು ಸಮೃದ್ಧಿ ಆಗಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಪರಮ ಪೂಜ್ಯರ ವರ್ಧಂತೋತ್ಸವ ಜಯಂತಿ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನಮಸ್ಕಾರ. ನೀರಾವರಿ ಹಕ್ಕೊತ್ತಯ ಸಮಾವೇಶವನ್ನು ಪರಮ ಪೂಜ್ಯರು ಅವರ ಒಂದು ಹುಟ್ಟುಹಬ್ಬದ ಆಚರಣೆಯನ್ನ ಮಾಡ್ಕೊಂಬತಕ್ಕಂತ ದಿನದಿಂದಲೂ ಕೂಡ ಇಲ್ಲಿವರೆಗೂ ಕೂಡ ಇವತ್ತು ನೀರಾವರಿಯ ಒಂದು ಶಕ್ತಿಯನ್ನ ಈ ತಾಲೂಕಿಗೆ ತಂದುಕೊಟ್ಟಿದ್ದಾರೆ. ನಾವೆಲ್ಲರೂ ಕೂಡ ಅದ್ರ ಬಗ್ಗೆ ಬಹಳ ಸೂಕ್ಷ್ಮವಾಗಿ ಯೋಚನೆ ಮಾಡ್ಬೇಕಾಯ್ತು. ಈಗಾಗಲೇ ನಮ್ಮ ನರಸಿಂಹಮೂರ್ತಿ ಮಾಸ್ಟರ್ ಹೇಳಿ 2005ನೇ ಇಸ್ವಿನಲ್ಲಿ ಈ ಒಂದು ತಾಲೂಕಿಗೆ ಯಾವುದೇ ಯೋಜನೆಗಳಿಂದಲೂ ಕೂಡ ನೀರು ಬರ್ತಕ್ಕಂತ ಲಕ್ಷಣಗಳು ಇರಲಿಲ್ಲ. ಆ ಸಂದರ್ಭದಲ್ಲಿ ಪರಮ ಪೂಜ್ಯರ ಒಂದು ದಿವ್ಯ ದೃಷ್ಟಿ, ಅವರ ಒಂದು ಪರಿಕಲ್ಪನೆ, ಈ ಒಂದು ಬಯಲುಸೀಮೆಯ ಪ್ರದೇಶಕ್ಕೆ ಶ್ರೀಮಠದಿಂದ ಏನಾದ್ರೂ ಕೂಡ ಒಂದು ಹೊಸ ಚೈತನ್ಯವನ್ನ, ಶಕ್ತಿಯನ್ನ ಈ ಭಾಗದ ರೈತರಿಗೆ ನಾನು ಕೊಡಬೇಕು ಎಂಬುದ್ರ ಮುಖಾಂತರ ಈ ಒಂದು ಹೇಮಾವತಿಯ ನೀರನ್ನ ಈ ಮೊದಲೂರು ಕೆರೆಗೆ ಬಿಡ್ಬೋದು, ಅದಕ್ಕೆ ಸರ್ಕಾರ ಇವತ್ತು ಆ ಪ್ರಯತ್ನವನ್ನ ಮಾಡಬೇಕು ಎಂಬ ಒಂದು ಒತ್ತಾಯವನ್ನ ತಮ್ಮ ಹುಟ್ಟುಹಬ್ಬದ ಪ್ರತಿ ವರ್ಷದಲ್ಲೂ ಕೂಡ ಅದನ್ನ ಒತ್ತಡವನ್ನ ಏರೋದಕ್ಕೆ ಪ್ರಯತ್ನ ಮಾಡಿದ್ರು. ಅವರ ಒಂದು ಪ್ರತಿಫಲವಾಗಿ ಇವತ್ತು ನಮಗೆ ಏನು ಆ ಹೇಮಾವತಿಯ ಜೊತೆಗೆ ಇವತ್ತು ಭದ್ರಾ ಇರ್ತಕ್ಕಂಥದ್ದಿರ್ಬೋದು, ಎತ್ತಿನ ಹೊಳೆ ಇರ್ತಕ್ಕಂಥದ್ದಿರ್ಬೋದು, ಇವತ್ತು 3 ಯೋಜನೆಗಳಿಂದಲೂ ಕೂಡ ಈ ಸಿರಾ ತಾಲೂಕಿಗೆ ಇವತ್ತು ನೀರನ್ನು ಒದಗಿಸ್ತಕ್ಕಂತ, ನೀರು ಬರ್ತಕ್ಕಂತ ಎಲ್ಲ ಲಕ್ಷಣಗಳು ಕೂಡ ಇವತ್ತಿದ್ದಾರೆ. ಕೊರಟಗೆರೆ ಪಟ್ಟಣದ ಜನರ ಬಹು ವರ್ಷದ ಕನಸಾಗಿದ್ದ ಪಟ್ಟಣ ಪಂಚಾಯಿತಿಯನ್ನ ಪುರಸಭೆಯನ್ನಾಗಿ ಮಾಡುವ ಪ್ರಸ್ತಾವನೆ ಈಗ ರಾಜ್ಯ ಸರ್ಕಾರದ ಕೈ ಸೇರಿದೆ. ಪಟ್ಟಣ ಪಂಚಾಯಿತಿಯ 15 ವಾರ್ಡ್ಗಳ ಸಮಗ್ರ ಅಭಿವೃದ್ಧಿಗೆ ಮತ್ತೆ 25 ಕೋಟಿ ಅನುದಾನದ ಪ್ರಸ್ತಾವನೆ ರೂಪುರೇಷೆ ಸಿದ್ಧವಿದೆ ಎಂದು ಪಟ್ಟಣ ಪಂಚಾಯಿತಿ ಸದಸ್ಯರಿಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದರು. ಕೊರಟಗೆರೆ ಪಟ್ಟಣ ಪಂಚಾಯಿತಿ ತೋಟಗಾರಿಕೆ ಮತ್ತು ಆರೋಗ್ಯ ಇಲಾಖೆಯಿಂದ ಏರ್ಪಡಿಸಲಾಗಿದ್ದ 3 ಕೋಟಿ ವೆಚ್ಚದ ವಿವಿಧ ಕಾಮಗಾರಿಗಳ ಗುದ್ದಲಿ ಪೂಜೆ, ಶಂಕುಸ್ಥಾಪನೆ ಮತ್ತು ಸಲಕರಣೆ ವಿತರಣೆ ಕಾರ್ಯಕ್ರಮಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಚಾಲನೆ ನೀಡಿ ಮಾತನಾಡಿದರು. ಪದವಿ ಪೂರ್ವ ಕಾಲೇಜಿನ 4 ಕೋಟಿಯ ಒಳಾಂಗಣ ಕ್ರೀಡಾಂಗಣ 40 ದಿನಗಳೊಳಗೆ ಉದ್ಘಾಟನೆ ಮಾಡುತ್ತೇನೆ. ಕ್ರೀಡಾಂಗಣ ಅಭಿವೃದ್ಧಿಗೆ ಮತ್ತೆ 3 ಕೋಟಿ ಅನುದಾನ ಮಂಜೂರು ಮಾಡಿಸಿದ್ದೇನೆ. ಕೊರಟಗೆರೆ ಪಟ್ಟಣದ ಸರ್ವೆ ನಂಬರ್ 181ರಲ್ಲಿ 5 ಎಕರೆ ಭೂಮಿಯಲ್ಲಿ 100 ಸೈಟ್ ವಿಂಗಡಿಸಿ ಹಂಚುವ ಕೆಲಸ ಮಾಡ್ತೀವಿ. ಪಟ್ಟಣ ಪಂಚಾಯಿತಿ ಸದಸ್ಯರು ತಮ್ಮ ವೈಯಕ್ತಿಕ ಹಿತಾಸಕ್ತಿ ಬದಿಗಿಟ್ಟು ಬಡಜನರ ಅಭಿವೃದ್ಧಿಗೆ ಶ್ರಮಿಸಬೇಕಿದೆ ಎಂದರು. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್, ಪಟ್ಟಣ ಪಂಚಾಯಿತಿ ಸಿಇಒ ಪ್ರಭು, ಎಸ್ಪಿ ಅಶೋಕ್, ಪಟ್ಟಣ ಪಂಚಾಯಿತಿ ಪಿಡಿಒ ಯೋಗಾನಂದ, ವಿಶೇಷಾಧಿಕಾರಿ ಎಸ್ ನಾಗಣ್ಣ, ತಹಶೀಲ್ದಾರ್ ಮಂಜುನಾಥ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಅಣ್ಣ ಈ ಕಡೆ ಸರ್, ಅಣ್ಣ ಈ ಕಡೆ ನೋಡೋಣ. ಅದರಿಂದ ಈಗ ಪ್ರಸ್ತಾವನೆ ಸರ್ಕಾರಕ್ಕೆ ಹೋಗಿದೆ. ಮುಂದಿನ ದಿನಗಳಲ್ಲಿ ಕೊರಟಗೆರೆ ಮುನ್ಸಿಪಾಲಿಟಿ ಖಂಡಿತವಾಗಿ ಆಗುತ್ತೆ. ಈಗಾಗಲೇ ಕೆಲವು ಹಳ್ಳಿಗಳನ್ನ ಅಥವಾ ಕೆಲವು ಏರಿಯಾಗಳನ್ನ ನಾವು ಸೇರಿಸ್ಕೊಂಡಿದ್ದೀವಿ. ಅದು ಸೇರಿಸ್ಕೊಂಡು ಈಗ ಪ್ರಸ್ತಾವನೆ ಸರ್ಕಾರದಲ್ಲಿದೆ, ಅದನ್ನ ನಾನು ಮಂಜೂರು ಮಾಡಿಸ್ತೇನೆ. ಆಮೇಲೆ ಈಗಾಗಲೇ ನೀವೆಲ್ಲ ಕ್ರೀಡಾಂಗಣ ನೋಡಿದ್ರಿ, ಸ್ವಲ್ಪ ತಡ ಇತ್ತು. ಆ ಬ್ಯಾಡ್ಮಿಂಟನ್ ಕೋರ್ಟ್ ಒಂದು ಆಗ್ಬೇಕಾಗಿತ್ತು, ಇನ್ನೊಂದು ವರ್ಷ, ಇನ್ನೊಂದು 1.5 ತಿಂಗಳು 2 ತಿಂಗಳಲ್ಲಿ ಆಗುತ್ತೆ. ಆಗ ನೀವು ಹೋಗ್ಬೋದು, ನಮ್ಮ ಹುಡುಗರು ಕೂಡ ತಯಾರಿ ಮಾಡ್ಕೋಬೋದು.
ಅದರ ಜೊತೆಗೆ ನಮ್ಮ ಕ್ರೀಡಾಂಗಣವನ್ನು ಅಭಿವೃದ್ಧಿ ಮಾಡೋದಕ್ಕೆ ಸುಮಾರು 3 ಕೋಟಿ ರೂಪಾಯಿಯನ್ನ ಮಂಜೂರು ಮಾಡಿಸಿದೆ. ಚೆನ್ನಾಗಿ ಮೊನ್ನೆ ಇವರೆಲ್ಲ ಕ್ರಿಕೆಟ್ ಮಾಡಿದ್ರು, ಬಹಳ ಚೆನ್ನಾಗಿ ಅವರೆಲ್ಲ ಬೆಂಗಳೂರಿನಲ್ಲೆಲ್ಲ ಮಾತಾಡ್ಬಿಟ್ರು. ಏನ್ರಿ ಆ ಕೊರಕೆರೆನಲ್ಲಿ ಏನೋ ಕ್ರಿಕೆಟ್ ಮಾಡಿದ್ರಂತೆ, ಬಹಳ ಚೆನ್ನಾಗಿ ಮಾಡಿದ್ರಲ್ಲ ಅಂತೆಲ್ಲ ನಂಗೆ ಹೇಳಿದ್ರಪ್ಪ. ಅದರಿಂದ ಬಹಳ ಚೆನ್ನಾಗಾಯ್ತು. ಸುಮಾರು 30-40 ಎಷ್ಟಪ್ಪ 24 ಟೀಮ್ಗಳು ಬಂದ್ಬಿಟ್ಟಿದೆ. ಅದು ಏನು ಅತಿರಥ ಮಹಾರಥರು. ಆದ್ರೆ ಏನಪ್ಪಾ ಅಂದ್ರೆ ಬಾಲ್ ಮಾತ್ರ ಆಯ್ತಾ. ಅದು ಸ್ವಲ್ಪ ಬಾಲು ರಬ್ಬರ್ ಬಾಲ್ ಆಗಿದ್ರೆ ಅವಾಗ ಅದನ್ನ ಮುಂದಿನ ದಿನದಲ್ಲಿ ಮಾಡ್ತಾನೆ. ಅದಕ್ಕೋಸ್ಕರ ಅದು ಒಂದು 3 ಕೋಟಿ ಸ್ಯಾಂಕ್ಷನ್ ಮಾಡಿಸಿದ್ದಾರೆ. ಈಗಾಗಲೇ ತಮಗೆಲ್ಲ ಗೊತ್ತಿದೆ, ಮೊನ್ನೆ ಕಾರ್ಯಕ್ರಮ ನಡೆಯಿತು, ಬಹಳ ದೊಡ್ಡ ಕಾರ್ಯಕ್ರಮ ಮಾಡಿದ್ದು, ನೀವು ಯಾರು ಬಂದಿರ್ಲಿಲ್ಲ. ಆದ್ರೂ ಪರವಾಗಿಲ್ಲ, ಬಂದಿರೋರು ಬಂದಿದ್ರು, ಬಂದಿಲ್ಲದೆ ಇರೋರಿಲ್ಲ. ಒಂದು ಐತಿಹಾಸಿಕವಾದ ಕಾರ್ಯಕ್ರಮ, ಸುಮಾರು 62 ಕೆರೆಗಳಿಗೆ ನೀರು ತುಂಬತಕ್ಕಂಥ ಕಾರ್ಯಕ್ರಮ, ಬಹಳ ದೊಡ್ಡ ಕಾರ್ಯಕ್ರಮ. ನಿಮ್ಗೇನೋ ಬಹಳ ಸುಲಭವಾಗಿ ಅನ್ನಿಸ್ಬೋದು, ಆದ್ರೆ ಅದರ ಹಿಂದಿನ ಪ್ರಯತ್ನಗಳು ಮತ್ತು ಅದರಿಂದ ಆಗ್ತಕ್ಕಂಥ ಅನುಕೂಲ ಬಹಳ ದೊಡ್ಡ ಪ್ರಮಾಣದ್ದು ಅನ್ನೋದನ್ನ ನಾನೇನು ವಿಶೇಷವಾಗಿ ಹೇಳೋದು ಅಗತ್ಯ ಇಲ್ಲ. ಆದ್ರಿಂದ ಆ ಕಾರ್ಯಕ್ರಮನೂ ಕೂಡ ಇವತ್ತು ಆಗಿರ್ತಕ್ಕಂಥದ್ದು. ಅದೆಲ್ಲ ನಮ್ಮ ತಾಲೂಕಿಗೆ, ನಮ್ಮ ಕ್ಷೇತ್ರಕ್ಕೆ, ಆದ್ರಿಂದ ಟೌನಿಗೂ ನೀರು ಬರುತ್ತೆ, ನಿಮಗೇನು ಬರಲ್ಲ. ಶಿರಾ ತಾಲೂಕಿನ ಎಂಜಲಗೆರೆ ಗ್ರಾಮದಲ್ಲಿ ಜೈ ಭೀಮ್ ಯುವಕರ ಸಂಘದಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಜನ್ಮ ಜಯಂತಿಯನ್ನ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಡಾಕ್ಟರ್ ಅಂಬೇಡ್ಕರ್ 134ನೇ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ನಟ ಹಾಗೂ ಸಾಮಾಜಿಕ ಹೋರಾಟಗಾರ ಚೇತನ್ ಅಹಿಂಸಾ ಭಾಗವಹಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ನಿವೃತ್ತ ಶಿಕ್ಷಕರಾದ ಬಿ ಗುಂಡಪ್ಪ, ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಷಡಕ್ಷರಿ ಮುನಿ ಸ್ವಾಮೀಜಿ ಸೇರಿದಂತೆ ಯುವಕ ಸಂಘದವರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ನಮ್ಮ ಸಮುದಾಯದ ಗುರುಗಳ ರಾಜರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿರತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಸ್ತಕ ನೀಡೋದ್ರ ಮೂಲಕ ಎಂಜಲಗೆರೆಯ ಎಲ್ಲ ಯುವಕರು, ಎಲ್ಲ ಸಮುದಾಯದ ನಿಮ್ಮೆಲ್ಲರ ಪರವಾಗಿ, ಅದರಲ್ಲೂ ಮಹಿಳಾ ಮಣಿಗಳು ಅವ್ರ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ಅಂಬೇಡ್ಕರ್ ಜಯಂತಿ ಬಗ್ಗೆ ತಾವು ಮತ್ತೆ ಮೀಸಲಾತಿ ಬಗ್ಗೆ ಎಲ್ಲರಿಗೂ ಜೈ ಭೀಮ್. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ 134 ಜಯಂತ್ಯೋತ್ಸವನ ನಾವಿಲ್ಲಿ ಶಿರಾ ತಾಲೂಕಿನಲ್ಲಿ ನಾನು ಅನೇಕರ ಜೊತೆ ಭಾಗವಹಿಸೋಕ್ಕೆ ಅವಕಾಶ ಸಿಕ್ಕಿದೆ. ನಮ್ಮ ಸಮಾನತಾವಾದಿಗಳ ಜೊತೆ ಭಾಗವಹಿಸೋಕ್ಕೆ ಅವಕಾಶ ಸಿಕ್ಕಿದೆ. ನಾವೆಲ್ಲರೂ ನೀಲಿ ಬಣ್ಣ ಯಾಕೆ ಹಾಕೊತೀವಿ ಅಂದರೆ ಆಕಾಶನೂ ನೀಲಿನೇ, ಆಕಾಶದ ಕೆಳಗೆ ನಾವೆಲ್ಲರೂ ಸಮಾನರು. ಸೊ ಆ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ವಾದ ಅಂದರೆ ಒಂದು ಸಮಾಜವಾದ. ಸೊ ಆ ದೃಷ್ಟಿಯಲ್ಲಿ ನಮಗೆ ನ್ಯಾಯ ಬೇಕು. ನ್ಯಾಯ ಅಂದರೆ ಇತಿಹಾಸದ ತಪ್ಪನ್ನು ಸರಿಪಡಿಸೋದು. ಸೊ ಆ ದೃಷ್ಟಿನಲ್ಲಿ ನಮ್ಗೆ ಹೆಂಗೆ ಒಂದು ಜಾತಿ ಜನಗಣತಿ ಆಗಿರ್ಬೋದು, ಅದು ಒಂದು ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿ ಆಗಿರ್ಬೋದು, ಒಳ ಮೀಸಲಾತಿ ಆಗಿರ್ಬೋದು, ಇದೆಲ್ಲದೂ ಒಂದು ನ್ಯಾಯಬದ್ಧವಾಗಿದೆ. ಆ ನ್ಯಾಯದ ಯೋಜನೆಗಳು ಸರ್ಕಾರ ತರಬೇಕು. ಆ ನ್ಯಾಯದ ಯೋಜನೆ ಪರವಾಗಿ ನಾವೆಲ್ಲರೂ ಸಹ ನಿಂತಿದ್ದೀವಿ. ಆ ನ್ಯಾಯದ ಯೋಜನೆಗಳು ತಂದವರೇ ನಿಜವಾಗ್ಲೂ ಸಂವಿಧಾನವಾದಿಗಳು. ಇವತ್ತು ಸಂವಿಧಾನ ಪರ ಅಂದಿದ ತಕ್ಷಣ ಬರೀ ನಾವು ಒಂದು ಜೀವಿನ ಸಂವಿಧಾನ ತೆಗೆದ್ರೆ, ಅಥವಾ ಸಂವಿಧಾನ ಜಾಥಾ ಮಾಡಿದ್ರೆ, ಅಥವಾ ಒಂದು ಸಂವಿಧಾನ ಶರ್ಟ್ ಹಾಕ್ಕೊಂಡ್ರೆ ಪೀಠಿಕೆ ಕಂಠಪಾಠ ಮಾಡೋದು ಸಂವಿಧಾನವಾದ ಅಲ್ಲ. ನಿಜವಾಗ್ಲೂ ನಮಗೆ ಸಮಾಜದ ಪರವಾಗಿ ನ್ಯಾಯ ಎತ್ತಿ ಹಿಡಿದ್ರೆ ಇಲ್ಲಿರೋ ನಾವು ಸಮಾನತಾವಾದಿಗಳು ಮಾತ್ರ ನಾವು ನಿಜವಾದ ಸಂವಿಧಾನವಾದಿಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರನ ನಾವೆಲ್ಲರೂ ತುಮಕೂರಿಗೆ, ಕರ್ನಾಟಕಕ್ಕೆ, 21ನೇ ಶತಮಾನ ಭಾರತಕ್ಕೆ ಕಾರ್ಯರೂಪಕ್ಕೆ ತರಬೇಕು ಅಂದರೆ ಇಂಥ ಒಂದು ವಿಚಾರದ ಮುಖಾಂತರ, ಹೋರಾಟದ ಮುಖಾಂತರ, ಸೇವೆಗಳ ಮುಖಾಂತರ. ಸೊ ಆ ದೃಷ್ಟಿಯಿಂದ ಅನೇಕ ಆಯೋಜಕರ ಜೊತೆ ನನಗೂ ಭಾಗವಹಿಸೋಕೆ ಒಂದು ಅವಕಾಶ ಸಿಕ್ಕಿರೋದು. ಬಸವರಾಜ್ ಅವರಾಗಿರ್ಬೋದು, ಅರುಂಧತಿ ಮೇಡಮ್ ಅವರಾಗಿರ್ಬೋದು, ಸ್ನೇಹಿತರಾದ ನವೀನ್ ಆಗಿರ್ಬೋದು, ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಎಂದೆಂದಿಗೂ ಶಿರಾ ತಾಲೂಕು ಆಗಿರ್ಬೋದು, ತುಮಕೂರು ಜಿಲ್ಲೆ ಆಗಿರ್ಬೋದು, ಮತ್ತು ಇಡೀ ಕರ್ನಾಟಕಕ್ಕೆ ಒಂದು ಸಮಾಜದ ಪರವಾಗಿ, ಅಂಬೇಡ್ಕರ್ ವಾದದ ಪರವಾಗಿ ನಾನು ಎಂದೆಂದಿಗೂ ಇರ್ತೀನಿ. ಜೈ ಕರ್ನಾಟಕ, ಜೈ ಭೀಮ್. ಎಲ್ಲಿಯ ಎಂಜಲಗೆರೆ, ಎಲ್ಲಿಯ ಅಮೆರಿಕದಲ್ಲಿ ಓದ್ಕೊಂಡಿದ್ದಂಥ ಒಬ್ಬ ಅಹಿಂಸಾ ಚೇತನ್ ಅವರನ್ನ ಕರೆಸಿ
ನಮ್ಮ ಊರಿಗೆ ಒಂದಷ್ಟು ತಿಳುವಳಿಕೆಯನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಅವರನ್ನ ಕರೆಸಿ ಮಾತನಾಡಿಸಿರ್ತಕ್ಕಂಥದ್ದು ನಿಜಕ್ಕೂ ಸಂತೋಷ. ಅವ್ರು ಕೇವಲ ಸಿನಿಮಾ ನಟರಾಗಿದ್ರೆ, ಕೇವಲ ಅಮೆರಿಕದಲ್ಲೇ ಉಳಿದಿದ್ರೆ ಒಬ್ಬ ಬಂಡವಾಳಸ್ಥರಾಗಿ ನಿರ್ಮಾಣ ಆಗ್ತಾ ಇದೆ. ಎಲ್ಲಿಯ ಅಮೆರಿಕ, ಎಲ್ಲಿಯ ಎಂಜಲಿಗೆರೆ. ಇಲ್ಲಿಗೆ ಬಂದು ಒಂದು ಸಮಾಜಮುಖಿಯಲ್ಲಿ ಅಂಬೇಡ್ಕರ್ ಅನ್ನ ಕುರಿತಂತೆ ಈ ಸಮುದಾಯಗಳ ಜೊತೆ ಒಂದು ಒಡನಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಕಮಿಟ್ಮೆಂಟ್ ಇದೆಯಲ್ಲ, ಆ ಕಮಿಟ್ಮೆಂಟ್ಗೆ ಸರ್ ನಿಮ್ಮನ್ನ ನಾನು ಗೌರವಿಸ್ತೇನೆ. ಮತ್ತು ವೈ ಕೆ ಬಾಲಕೃಷ್ಣ ಸರ್ ಅವರು, ನಾನು ಮತ್ತು ಡಾಕ್ಟರ್ ಓ ನಾಗರಾಜ್ ಸರ್ ಇಬ್ರು ಸೇರ್ಕೊಂಡು ಅವರ ಕುಸುರಿ ಅಂತ ಒಂದು ಆತ್ಮಚರಿತ್ರೆಯನ್ನ ತಂದ್ವಿ. ಈ ಅಂಜಲಗೆರೆ ಏನೆನ್ನುವುದು ನನ್ಗೆ ಅವತ್ತೇ ಗೊತ್ತಾಯ್ತು. ಇಲ್ಲಿರ್ತಕ್ಕಂಥ ಸಮುದಾಯಗಳ, ಗೊಲ್ಲ ಸಮುದಾಯ ಆಗಿರ್ಬೋದು, ಒಕ್ಕಲಿಗ ಸಮುದಾಯ ಆಗಿರ್ಬೋದು, ವಾಲ್ಮೀಕಿ ಸಮುದಾಯ ಆಗಿರ್ಬೋದು, ಮಾದಿಗ ಸಮುದಾಯ ಆಗಿರ್ಬೋದು, ಈ ಕುಲ ಸಮುದಾಯಗಳ ಒಳಗಡೆ ಇರ್ತಕ್ಕಂಥ ಸೌಹಾರ್ದತೆ ಮತ್ತು ಸಂಕಟಗಳು, ಶೋಷಣೆ ಮತ್ತು ಶೋಷಕರು ಮತ್ತು ಶೋಷಣೆಗೊಳಗಾದಂಥವರ ಸಂಕಟಗಳನ್ನ ಅವರ ಅಕ್ಷರಗಳಲ್ಲಿ ನಾನು ನೋಡಿದ್ದೇನೆ. ಇವತ್ತು ಅದೇ ತರನೇ ಅವರು ಮಾತನಾಡಿದರು. ನನಗೆ ಈ ಭಾಗ, ಶಿರಾ ತಾಲೂಕಿನ ಭಾಗ ಏನು ಅಪರೂಪ ಅಲ್ಲ. ಕಳೆದ ವರ್ಷ ಕೊಟ್ಟಕ್ಕೆ ಬಂದಿದ್ವಿ, ಕೊಟ್ಟಕ್ಕೆ ಪ್ರತಿ ವರ್ಷನೂ ಬರ್ತಾ ಇರ್ತೀವಿ. ದ್ವಾರನಕುಂಟೆಗೆ ಬಂದಿದ್ವಿ, ನೇಜಂತಿಗೆ ಬಂದಿದ್ವಿ. ದ್ವಾರನಕುಂಟೆಯಲ್ಲಿ ಒಂದು ಅರಿವಿನ ಶಿಬಿರ ಅಂತ ನಮ್ಮ ತೈ ರಂಗನಾಥ್ ಅವರು ಮೂರು ದಿನ ಅಂತ ಅನ್ಸುತ್ತೆ, ಆ ಅರಿವಿನ ಶಿಬಿರದಲ್ಲಿ ಬಂದಿದ್ವಿ. ಅನೇಕ ಜನ ಇದೇ ಊರಿನವರು ಅಲ್ಲಿದ್ರು, ಮಾತನಾಡಿದ್ವಿ. ಬಟ್ ಇವತ್ತು ನಿಮ್ ಜೊತೆ ಹಂಚ್ಕೊಳ್ಳೋಕೆ ನಾನು ಇಷ್ಟಪಡೋದೇನಪ್ಪ ಅಂತಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತಂತೆ ತುಂಬಾ ಚೆನ್ನಾಗಿ ನಮ್ಗೆ ಅಹಿಂಸಾ ಅವರು ತುಂಬಾ ಚೆನ್ನಾಗಿ ನಿರೂಪಣೆಯನ್ನ ಮಾಡಿದ್ದಾರೆ. ಒಂದೇ ನಿಮಿಷದಲ್ಲಿ ನನ್ನ ವಿಚಾರವನ್ನ ಹೇಳಿ ಮುಗಿಸ್ತೇನೆ. ಈಗಾಗಲೇ ಹೇಳ್ದಂಗೆ ನನ್ನ ಪರಿಸ್ಥಿತಿ ತುಂಬಾ ಕೆಟ್ಟ ಪರಿಸ್ಥಿತಿ ಆಯಿತು. ಬಹುಶಃ ನಮ್ಮ ಎಲ್ಲಾ ಜನಾಂಗದ ಹುಡುಗರ ಪರಿಸ್ಥಿತಿ ಇದೇ ಇರುತ್ತೆ, ಹೆಚ್ಚು ಕಡಿಮೆ ಇದೇ ಇರುತ್ತೆ. ಏನಂದ್ರೆ ನಮ್ಮ ತಂದೆ ಸ್ವಲ್ಪ ಅವ್ರಿಗೆ ಜವಾಬ್ದಾರಿ ಇಲ್ಲದ್ರಿಂದ ನಮ್ಮ ತಾಯಿ ಬೇಗ ತೀರೋಗ್ಬಿಟ್ರು. ಹಾಗಾಗಿ ನಾವು 3 ಜನ ಮಕ್ಕಳು ಬೀದಿ ಬಿದ್ವಿ. ಅಂಥ ಸಂದರ್ಭದಲ್ಲಿ ನನಗೆ ಎಜುಕೇಶನ್ ಮಾಡೋದು ತುಂಬಾ ಕಷ್ಟ ಆಗ್ತಿತ್ತು. ಅಂಥ ಸಂದರ್ಭದಲ್ಲಿ ನಾನು 7ನೇ ಕ್ಲಾಸ್ ತುಂಬಾ ಚೆನ್ನಾಗಿ ಓದ್ತಾ ಇದ್ದೆ. ನಮ್ಮ ಮಾಸ್ಟರ್ಗಳು ನನ್ನ ದತ್ತು ಕೇಳ್ತಾ ಇದ್ರು. ಬಟ್ ನಮ್ಮ ಸ್ವಾಭಿಮಾನಿ ತಾಯಿ ಅವ್ರಿಗೆ ದತ್ತು ಕೊಡ್ಲಿಲ್ಲ. ನನ್ನ ಮಗನ ಎಷ್ಟೇ ಕಷ್ಟ ಆದರೂ ನಾನು ಓದಿಸ್ತೀನಿ ಅಂತೇಳಿ ನನ್ನ ತುಂಬಾ ಚೆನ್ನಾಗಿ ಓದಿಸಿದ್ರು. ಬಟ್ ಅವರು ಬೇಗ ತೀರೋಗ್ಬಿಟ್ರು. 7ನೇ ಕ್ಲಾಸ್ ಇದ್ದಾಗ ನನಗೆ 8ನೇ ಕ್ಲಾಸ್ ಆ ಟೈಮಲ್ಲಿ ನಮ್ಮ ಅಮ್ಮ ತೀರೋಗ್ಬಿಟ್ರು. ತೀರೋದ ನಂತರ ನನಗೆ ದಿಕ್ಕೆ ತೋರಿಸ್ದಂಗಾಯ್ತು. ಆ ಸಮಯದಲ್ಲಿ ನಾನು 7ನೇ ಕ್ಲಾಸ್ ಪಾಸ್ ಆಗಿ ನಾನು ಮಾರ್ಕ್ಸ್ ಕಾರ್ಡ್ ತಗೊಂಡು ತುಮಕೂರು ಹೊರಟೆ. ಅಂತಹ ಸಂದರ್ಭದಲ್ಲಿ ನಾನು ನೆನೆಸ್ಕೋಬೇಕು, ವೈ ಕೆ ರಂಗಪ್ಪನವ್ರು ಈಗಿಲ್ಲ, ಅವರು ದಿವಂಗತರು. ಅವರು ನನಗೆ ಆಶ್ರಯ ಕೊಟ್ಟರು ತುಮಕೂರಲ್ಲಿ. ನನಗೆ ಆ ರೂಮಲ್ಲಿ ಉಳ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟು, ಹಾಗಾಗಿ ನಾನು ಯಾವತ್ತೂ ಅವ್ರನ್ನ ನೆನೆಸ್ಕೊಳ್ತೀನಿ ಕೂಡ. ಆನಂತರ ನನಗೆ ಬರೀ ಸರ್ಕಾರಿ ದುಡ್ಡಲ್ಲೇ ಓದ್ಕೊಂಡಿದ್ದೆ. ಎಲ್ಲರೂ ಕೂಡ SLC ಫಸ್ಟ್ ಕ್ಲಾಸ್ ಬಂತು. ಅಲ್ಲಿ ಏನೋ ಸಮಾಜ ಕಲ್ಯಾಣ ಇಲಾಖೆಯಿಂದ ದುಡ್ಡು ಬಂತು, ಅದರಲ್ಲಿ ಓದ್ಕೊಂಡೆ. ಆನಂತರ PUC ಫಸ್ಟ್ ಕ್ಲಾಸ್ ಬಂದೆ. ಅಲ್ಲೂ ಕೂಡ ನನಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ 500 ರೂಪಾಯಿ ದುಡ್ಡು ಸಿಕ್ತು. 500 ರೂಪಾಯಿ ದುಡ್ಡು ಅಂತಂದ್ರೆ 5 ಲಕ್ಷ ರೂಪಾಯಿ ಇದ್ದಂಗೆ ಅವಾಗ. ಹಾಗಾಗಿ ಆ ದುಡ್ಡಲ್ಲೇ ಓದ್ಕೊಂಡೆ. ಮತ್ತೆ ನನಗೆ MCom ಓದ್ತೀನಿ, BCom ಓದ್ತೀನಿ ಅಂತ ಕನಸೇ ಇರಲಿಲ್ಲ. ಯಾಕಂದ್ರೆ ನಾನು ಆಲ್ರೆಡಿ ದುಡ್ಡಿಂದು ಸಮಸ್ಯೆ ಇತ್ತು, ನಾನು ಯಾರು ನೋಡ್ಕೊಂಡಿರಲಿಲ್ಲ. ಅಂಥ ಸಮಯದಲ್ಲಿ ಎಜುಕೇಶನ್ ಬಿಡಬಾರ್ದು ಅಂತೇಳಿ ನಾನು ಪ್ರಯತ್ನ ಪಡ್ತಿರ್ಬೇಕಾದ್ರೆ ನನಗೆ ಆದರ್ಶ ಆಗಿದ್ದು ಡಾಕ್ಟರ್ BR ಅಂಬೇಡ್ಕರ್ ಅವರ ಕಷ್ಟ ದಿನಗಳು ನನಗೆ ತುಂಬಾ ಮಾದರಿ ಆಯಿತು. ಅವ್ರು ನೀಡಿದಂಥ ಭಿಕ್ಷೆನಲ್ಲಿ ನಾನು ಹಾಸ್ಟೆಲ್ಗಳು ಸೇರ್ಕೊಂಡು ಇವತ್ತು ಏನಾದ್ರು ನಾವು ಓದಿ ಸಾಧನೆ ಮಾಡಿದ್ದೀವಿ ಅಂದರೆ ಹಾಸ್ಟೆಲ್ಗಳು ಇದ್ದದಕ್ಕೆ ಮಾತ್ರ ಸಾಧನೆ ಮಾಡಿದ್ದೀವಿ. ಇವತ್ತು ಹಾಸ್ಟೆಲ್ ಇಲ್ಲ ಅಂದರೆ ನಿಜವಾಗ್ಲೂ ನಾನು 4 ಗೌರ್ಮೆಂಟ್ ಜಾಬ್ ತಗೊಂತಿರ್ಲಿಲ್ಲ. ನಾನು 4 ಗೌರ್ಮೆಂಟ್ ಜಾಬ್ ತಗೊಂಡಿದ್ದೀನಿ. 4 ಗೌರ್ಮೆಂಟ್ ಜಾಬ್ ತಗೊಂಡು ನಾನು ಈ ಡಿಗ್ರಿ ಕಾಲೇಜ್ ಲೆಕ್ಚರರ್ ಆಗಿ ಸೆಲೆಕ್ಟ್ ಆಗಿ ಬಂದೆ. ಅದಕ್ಕೆ ಕಾರಣನೇ ಡಾಕ್ಟರ್ BR ಅಂಬೇಡ್ಕರ್. ಇವತ್ತು ಅಂಬೇಡ್ಕರ್ ಇಲ್ಲ ಅಂದರೆ ನಾನು ಯಾರ ಮನೆ ಕೆಲಸ ಮಾಡಬೇಕಾಯಿತೋ, ಏನು ಜೀತ ಮಾಡಬೇಕಾಯಿತೋ ಗೊತ್ತಿಲ್ಲ. ಸೊ ಹಾಗಾಗಿ ನಾನು ಜೀವನ ಇರೋವರೆಗೂ ಅಂಬೇಡ್ಕರ್ ಆಶೀರ್ವಾದನ ಇರ್ತೀನಿ, ಅನಿವಾರ್ಯ ಇರ್ತೀನಿ. ಇವತ್ತು ಕೂಡ ನನ್ನ ಮನೆಯಲ್ಲಿ ಯಾವುದೇ ಹಿಂದೂ ಧರ್ಮದ ಫೋಟೋಗಳು ಇಲ್ಲ. ಕಾರಣ ಏನಪ್ಪಾ ಅಂತಂದ್ರೆ ನಾನು ನನ್ನ ತಂದೆ ಅಂಬೇಡ್ಕರ್ ಫೋಟೋನ ಇಟ್ಟಿದ್ದೀನಿ. ಬೆಂಗಳೂರಿನ ಹಿರಿಯ ವಕೀಲ ಸದಾಶಿವರೆಡ್ಡಿ ಮೇಲೆ ಗೂಂಡಾ ವರ್ತನೆ ಹಲ್ಲೆಯನ್ನ ಖಂಡಿಸಿ ನಿನ್ನೆ ಕೊರಟಗೆರೆ ವಕೀಲರ ಸಂಘದಿಂದ ಕೈಗೆ ಕೆಂಪು ಪಟ್ಟಿ ಧರಿಸಿ ಮೌನ ಪ್ರತಿಭಟನೆ ನಡೆಸಿದರು. ಕೊರಟಗೆರೆ ವಕೀಲರ ಸಂಘದ ವತಿಯಿಂದ ವಕೀಲರು ನ್ಯಾಯಾಲಯದ ಆವರಣದಿಂದ ತಾಲೂಕು ಕಚೇರಿವರೆಗೆ ಕೆಂಪು ಪಟ್ಟಿ ಧರಿಸಿ ಮೌನ ಪ್ರತಿಭಟನೆ ನಡೆಸಿ ಕಿಡಿಗೇಡಿಗಳನ್ನ ಬಂಧಿಸಿ ಕಠಿಣ ಕ್ರಮ ಕೈಗೊಳ್ಳುವಂತೆ ವಕೀಲರ ಸಂಘದಿಂದ ಆಗ್ರಹಿಸಿದರು. ವಕೀಲರಿಗೆ ಹೆಚ್ಚಿನ ಭದ್ರತೆ ನೀಡುವಂತೆ ರಾಜ್ಯ ಸರ್ಕಾರಕ್ಕೆ ವಕೀಲರ ಸಂಘದಿಂದ ಮನವಿ ಮಾಡಿದರು. ಕೊರಟಗೆರೆ ವಕೀಲರ ಸಂಘದ ಅಧ್ಯಕ್ಷ ಸಂತೋಷ್ ಮಾತನಾಡಿ, ಕಕ್ಷಿದಾರನ ಪರವಾಗಿ ವಾದ ಮಾಡುವುದು ವಕೀಲರ ಕರ್ತವ್ಯ. ಹಿರಿಯ ವಕೀಲರ ಕಚೇರಿಗೆ ಏಕಾಏಕಿ ನುಗ್ಗಿ ದಾಂಧಲೆ ನಡೆಸಿ ಬೆದರಿಕೆ ಹಾಕಿರುವ ಕಿಡಿಗೇಡಿಗಳ ವಿರುದ್ಧ ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹ ಮಾಡಿದರು. ವಕೀಲರ ಕೈಗೆ ಕೆಂಪು ಪಟ್ಟಿ ತರಿಸಿ ಮೌನ ಪ್ರತಿಭಟನೆಯಲ್ಲಿ ನ್ಯಾಯಾಲಯದ ಆವರಣದಿಂದ ತಾಲೂಕು ಕಚೇರಿಯವರೆಗೆ ವಕೀಲರಾದ ಮಧುಸೂದನ್, ಶಿವಕುಮಾರ್, ಕೋಮಲ್ ಗಿರೀಶ್, ತಿಮ್ಮೇಶ್, ತಿಮ್ಮರಾಜ್,
ತಿಮ್ಮರಾಜು, ಶಿಲ್ಪಾ, ತಿಮ್ಮರಾಜಮ್ಮ, ಅನುಷಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ದಿನಾಂಕ 16/4/2025 ಬೆಂಗಳೂರಿನ ಒಬ್ಬ ಹೆಸರಾಂತ ಹಿರಿಯ ವಕೀಲರಾದಂಥ ಸದಾಶಿವ ರೆಡ್ಡಿಯ ಮೇಲೆ ಅವರ ಕಚೇರಿಗೆ ನುಗ್ಗಿ ಇಬ್ಬರು ಅಪರಿಚಿತ ವ್ಯಕ್ತಿಗಳು ಅವರ ಮೇಲೆ ಮಾರಣಾಂತಿಕ ಹಲ್ಲೆ, ಅಂದರೆ ಒಂದು ಪೈಪ್ನಿಂದ ತಲೆಗೆ ಹೊಡೆಯುವ ಮೂಲಕ ಅವರಿಗೆ ಮಾರಣಾಂತಿಕ ಹಲ್ಲೆ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅದನ್ನು ತಕ್ಷಣವೇ ಅಲ್ಲಿ ಒಬ್ಬ ಸಹಾಯಕ ಅದನ್ನು ಕಾಪಾಡಿ ಅವರನ್ನು ಜೀವ ರಕ್ಷಣೆ ಮಾಡಿದ್ದಾರೆ. ಈ ಒಂದು ಘಟನೆಗಳು ನಮ್ಮ ವಕೀಲ ವೃಂದದ ಮೇಲೆ, ವಕೀಲ ಬಾಂಧವರ ಮೇಲೆ ರಾಜ್ಯಾದ್ಯಂತ ತುಂಬಾ ಇಂತಹ ಒಂದು ಘಟನೆಗಳು ನಡೀತಾಲೇ ಬಂದಿದ್ದಾವೆ. ಈಗಲೂ ಕೂಡ ನಮಗೆ ವಕೀಲರ ರಕ್ಷಣೆ ಕಾಯ್ದೆ ಏನು ಬಂದಿದೆ, ಆ ರಕ್ಷಣೆ ಕಾಯ್ದೆ ಈಗಲೂ ಕೂಡ ನಮಗೆ ಫಲ ಸಿಗ್ತಾ ಇಲ್ಲ. ಆ ವಕೀಲರ ರಕ್ಷಣಾ ಕಾಯ್ದೆಯನ್ನು ಇನ್ನೂ ಗಂಭೀರವಾಗಿ ತೆಗೆದುಕೊಂಡು ತಿದ್ದುಪಡಿ ಮಾಡಿ ವಕೀಲ ಬಾಂಧವರಿಗೆ ರಕ್ಷಣೆ ಕೊಡಬೇಕು. ಆ ಒಂದು ವಕೀಲರಿಗೆ, ಹಿರಿಯ ವಕೀಲರಿಗೆ ಏನು ಅನ್ಯಾಯ ಆಗಿದೆ ಅವರಿಗೆ ಮತ್ತು ಈ ರಾಜ್ಯಾದ್ಯಂತ ಎಲ್ಲ ವಕೀಲರಿಗೂ ಸಮೇತ ನ್ಯಾಯ ದೊರಕಿಸುವಲ್ಲಿ ಹಾಗೂ ರಕ್ಷಣೆ ನೀಡುವಲ್ಲಿ. ಈಗ ಏನಾಗಿದೆ ಅಂದರೆ ನಮ್ಮ ರಕ್ಷಣೆ ಮಾಡ್ಕೊಳಕ್ಕೆ ಹೋದಾಗ, ನಮ್ಮ ಕಕ್ಷಿದಾರ ರಕ್ಷಣೆ ಮಾಡ್ಕೊಳಕ್ಕೆ ಹೋದಾಗ ನನ್ನ ಕಚೇರಿನೂ ಕೂಡ ರಕ್ಷಣೆ ಮಾಡ್ಕೊಳ್ಳೋ ಅಂಥ ಸಂದರ್ಭ ಬರ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಸರ್ಕಾರ, ಅಂದರೆ ಸಂಬಂಧಪಟ್ಟ ಶಾಸಕರಿರ್ಬೋದು, ಸಚಿವರಿರ್ಬೋದು, ಮತ್ತು ಮುಖ್ಯಮಂತ್ರಿಗಳು ಇರ್ಬೋದು, ಈ ಒಂದು ರಕ್ಷಣಾ ಕಾಯ್ದೆಯನ್ನು ತಿದ್ದುಪಡಿ ಮಾಡುವ ಮೂಲಕ ಎಲ್ಲ ವಕೀಲರಿಗೂ ಹಾಗೂ ವಕೀಲರ ಸಂಸಾರಕ್ಕೆ, ಆ ವಕೀಲರ ವೃತ್ತಿಗೆ ಮತ್ತು ವಕೀಲರನ್ನೇ ನಂಬಿ ಬಂದಿರತಕ್ಕಂಥ ಕಕ್ಷಿದಾರರಿಗೆ ನ್ಯಾಯ ದೊರಕಿಸಬೇಕು ಅಂತ ಹೇಳಿ, ರಕ್ಷಣೆ ಕೊಡಬೇಕು ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ನಾವು ಕೊರಟಗೆರೆ ನ್ಯಾಯಾಲಯ ಆವರಣದಿಂದ ಈ ಒಂದು ತಹಶೀಲ್ದಾರ್ ಕಚೇರಿವರೆಗೂ ಕೂಡ ಮೌನ ಪ್ರತಿಭಟನೆ ಮಾಡುವ ಮೂಲಕ ಈ ಒಂದು ಘಟನೆಯನ್ನು ಖಂಡಿಸಿ ಅವರ ವಿರುದ್ಧ ಸೂಕ್ತ ಕ್ರಮ ಹಾಗೂ ಅತ್ಯುನ್ನತವಾದ ಗಂಭೀರವಾದ ಕ್ರಮವನ್ನು ಜರುಗಿಸಬೇಕು ಮತ್ತು ಆ ವ್ಯಕ್ತಿಗಳ ಹಿಂದೆ ಇರತಕ್ಕಂಥ ಕಾಣದ ಕೈಗಳ ಮೇಲೆ ಮತ್ತು ಕ್ರಮ ಜರುಗಿಸಬೇಕು ಅಂತ ಹೇಳ್ತಾ ಈ ಮೂಲಕ, ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತಾ ಇದ್ವಿ. ಜೈ ಹಿಂದ್, ಜೈ ಕರ್ನಾಟಕ. ಶಿರಾನಗರದ ಕೋಟೆ ಬಡಾವಣೆಯ ಬೂದಿದಿಣ್ಣೆ ಸ್ಮಶಾನ ಸ್ಥಳಕ್ಕೆ ವಿಧಾನ ಪರಿಷತ್ ಶಾಸಕರಾದ ಚಿದಾನಂದ ಎಂ ಗೌಡ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಶಿರಾನಗರದ ಕೋಟೆ ಬಡಾವಣೆಯ ಬೂದಿದಿಣ್ಣೆ ಸ್ಮಶಾನದಲ್ಲಿ ಖಾಸಗಿ ವ್ಯಕ್ತಿಯೊಬ್ಬರು ಲೇಔಟ್ ನಿರ್ಮಾಣ ಮಾಡಲು ನೂರಾರು ವರ್ಷಗಳಿಂದ ಹೂಳುತ್ತಿದ್ದ ಹಲವಾರು ಸಮಾಧಿಗಳನ್ನ ಜೆಸಿಬಿ ಸಹಾಯದಿಂದ ನಾಶ ಮಾಡಿರುವ ಸ್ಥಳಕ್ಕೆ ಇಂದು ವಿಧಾನ ಪರಿಷತ್ ಶಾಸಕರಾದ ಚಿದಾನಂದ ಎಂ ಗೌಡ ಅವರು ಭೇಟಿ ನೀಡಿದರು. ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಶಿರಾನಗರಕ್ಕೆ ಹೊಂದಿಕೊಂಡಂತೆ ಇರುವ ಕೋಟೆಯ ಬೂದಿದಿಣ್ಣೆ ಜಾಗದಲ್ಲಿ ಸುಮಾರು 1000 ವರ್ಷಗಳಿಂದ ಜಾತ್ಯತೀತವಾಗಿ ನಮ್ಮ ಹಿಂದೂಗಳು ಮೃತಪಟ್ಟ ಸಂದರ್ಭಗಳಲ್ಲಿ ತಮ್ಮ ಹಿರಿಯರು ತೀರಿ ಹೋದ ಸಂದರ್ಭದಲ್ಲಿ ಇದೇ ರುದ್ರಭೂಮಿಯಲ್ಲಿ ಶವ ಸಂಸ್ಕಾರ ಮಾಡುವಂತಹ ಕೆಲಸ ಎಂದಿನಿಂದಲೂ ನಡೆದುಕೊಂಡು ಬಂದಿದೆ. ಆದರೆ ಇದ್ದಕ್ಕಿದ್ದಂತೆ ಯಾರೋ ಖಾಸಗಿ ವ್ಯಕ್ತಿಗಳು ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಂಡು ಅಥವಾ ಬೇರೆ ಮಾರ್ಗದಿಂದ ಬಂದು ಇಲ್ಲಿ ಸುಮಾರು ವರ್ಷಗಳಿಂದ ಇರುವ ನೂರಾರು ಸಮಾಧಿಗಳನ್ನ ನೆಲಸಮ ಮಾಡಿ ಕ್ರೌರ್ಯ ಎಸಗಿದ್ದಾರೆ. ಹೂತಿರುವ ಹೆಣಗಳನ್ನ ಎಳೆದಾಡಿ ಅದರ ಅಂಗಾಂಗಗಳನ್ನ ಬೇರ್ಪಡಿಸುವ ಸ್ಥಿತಿಗೆ ತಂದು ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಅವಮಾನ್ಯ ಕೃತ್ಯ ಮಾಡಿದ್ದಾರೆ. ಇದಕ್ಕೆ ತಾಲೂಕು ಆಡಳಿತ ಸಂಪೂರ್ಣ ಜವಾಬ್ದಾರಿ ತೆಗೆದುಕೊಳ್ಳಬೇಕಿದೆ. ಈ ದೌರ್ಜನ್ಯ ನಡೆದು ಸಾರ್ವಜನಿಕರ ಮನಸ್ಸಿಗೆ ಭಾವನಾತ್ಮಕವಾಗಿ ಧಕ್ಕೆಯಾಗಿದೆ. ಕೂಡಲೇ ಕ್ಷಮೆ ಕೇಳಿ ಈ ಜಾಗಕ್ಕೆ ರುದ್ರಭೂಮಿ ಎಂದು ನಾಮಫಲಕ ಹಾಕಿಸಿ ಯಾವುದೇ ಖಾಸಗಿ ವ್ಯಕ್ತಿಗಳಿಂದ ಜಾಗ ಹೊಡೆಯದಂತೆ ರಕ್ಷಣೆ ಮಾಡಬೇಕು ಎಂದು ಸ್ಥಳದಲ್ಲೇ ಹಾಜರಿದ್ದ ತಹಶೀಲ್ದಾರ್ ಸಚ್ಚಿದಾನಂದ ಅವರಿಗೆ, ಡಿವೈಎಸ್ಪಿ ಶೇಖರ್ ಅವರಿಗೆ ಹಾಗೂ ಪೊಲೀಸ್ ಇನ್ಸ್ಪೆಕ್ಟರ್ ಮಂಜೇಗೌಡ ಅವರಿಗೆ ತಾಕೀತು ಮಾಡಿದರು. ಹಾಗೂ ಇಂತಹ ಅವಮಾನ್ಯ ಕೃತ್ಯ ಎಸಗಿರುವ ವ್ಯಕ್ತಿಗೆ ಸೂಕ್ತ ಕ್ರಮ ಜರುಗಿಸಬೇಕು. ಇಲ್ಲದಿದ್ದರೆ ನಾನು ಹಾಗೂ ನಮ್ಮ ಪಕ್ಷದ ಗಣ್ಯರು ಊರಿನ ಸಾರ್ವಜನಿಕರ ನೊಂದವರ ಪರವಾಗಿ ನಿಂತು ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ನಗರ ಮಂಡಲ ಅಧ್ಯಕ್ಷರಾದ ಗಿರಿಧಾರ್, ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಈರಣ್ಣ ಸೇರಿದಂತೆ ಅನೇಕ ಪ್ರಮುಖ ಗಣ್ಯರು ಉಪಸ್ಥಿತರಿದ್ದರು. ಮಾಡಲ್ಲ, ಅವರು ಕೂಡ ಈ ಅತಿಕ್ರಮಣಕ್ಕೆ ಸಪೋರ್ಟ್ ಮಾಡಲ್ಲ. ಹಾಗಾಗಿ ನಿಮಗೆ ಶಾಸಕರು ನಿಮ್ಮ ಜೊತೆಗಿದ್ದಾರೆ, ನಾನು ಒಬ್ಬ ಶಾಸಕನಾಗಿ ನಿಮ್ಮ ಜೊತೆಗಿದ್ದೇನೆ, ಈ ಎಲ್ಲ ಜನರು ಕೂಡ ನಿಮ್ಮ ಜೊತೆಗಿದ್ದಾರೆ, ನಾವೆಲ್ಲ ನಿಮ್ಮ ಒಟ್ಟಿಗೆ ಇರ್ತೇವೆ. ಈಗ ಇದು ಕೂಡಲೇ ನಿಮ್ಗೆ ಏನು ಅವಕಾಶಗಳಿದ್ದಾವೆ ಅವಕಾಶಗಳನ್ನ ಉಪಯೋಗಿಸ್ಕೊಂಡು ಈ ಇದಕ್ಕೆ ಭದ್ರ ಮಾಡಿಕೊಡ್ಬೇಕು. ಒಂದು, ಅವ್ರವ್ರ ಸಮಾಧಿಗಳು ಎಲ್ಲಿತ್ತು ಅವರು ನೀವು ಜಾಗ ತೋರಿಸಿ, ಅಲ್ಲೇ ಮಾಡಬೇಕು ಅಂತಿಲ್ಲ, ಅವ್ರಿಗೊಂದು ಗುರ್ತು ಬೇಕು. ಈಗ ಯಾರು ಇಲ್ಲಿ ಕೂತಿರೋರು ಯಾರು ಹಿರಿಯರು ಸಮಾಧಿಗಳಿತ್ತು ಅವ್ರು ಹೊಸದಾಗಿ ಸಮಾಧಿ ಮಾಡ್ಕೋತಾರೆ. ಅರ್ಥ ಆಯ್ತದ? ನೀವು ಸರ್ಕಾರದ ಖರ್ಚಲ್ಲಿ ಮಾಡ್ಕೊಡ್ಬೇಕು, ಅವ್ರು ಮಾಡ್ಕೊಳಲ್ಲ. ನೀವು ಅವ್ರು ಯಾರ್ಯಾರು ಅಂತ ನೀವು ದಾಖಲೆ ತಗೊಂಡು ಅವ್ರು ಸರ್ಕಾರದ ಖರ್ಚಲ್ಲಿ ಮಾಡ್ಕೊಡ್ಬೇಕಾಗತ್ತೆ. ಇದು ನನ್ನ ಸರ್ಕಾರಕ್ಕೆ ಬರೀರಿ, ಸರ್ಕಾರದಿಂದ ಅನುಮತಿ ತಗೊಂಡು ಶೀಘ್ರದಲ್ಲಿ ಅಲ್ಲಿವರೆಗೂ ಒಂದು ನರ್ಪಿಳ್ಳೆ ಕೂಡ ಇದ್ರೊಳಗಡೆ ಎಂಟ್ರಿ ಆಗಬಾರ್ದು. ಆ ಬಂದೋಬಸ್ತ್ ದಾಖಲೆ ಬಿಡ. ನಾನು ಬಂದಿಲ್ಲ ನಮ್ಮ ಅದು ನನ್ನ ಭಾವನೆಗೆ ಸಂಬಂಧಪಟ್ಟಂತ ವಿಚಾರ. ಈಗ ಇಲ್ಲಿ ಯಾರೋ ಒಬ್ರು, ಈಗ ಇಲ್ಲಿ ಇವ್ರ ತಂದೆ ಇಲ್ಲಿದೆ ಆತ ಸುಳ್ಳು ಹೇಳಲ್ಲ. ಈಗ ಇಲ್ಲೇನೆ
ಇದೊಂದು ಮಾತ್ರ ಇದೇ ಜಾಗದಲ್ಲಿ ನೀವು ದಫನ್ ಮಾಡುವಂತ ವ್ಯವಸ್ಥೆ ಮಾಡಿ. ಅದ್ ನೀವು ಯಾವ ಇದ್ರಲ್ಲಿ ಮಾಡ್ತಿರೋ ಗೊತ್ತಿಲ್ಲ ನನಗೆ. ನಿಮ್ಮ ಜವಾಬ್ದಾರಿ ಇದೆ, ನೀವು ಅಧಿಕಾರಿಗಳಿದ್ದೀರಿ, ನೀವು ಕ್ರಮ ಕೈಗೊಳ್ಬೇಕು, ಆ ಕೆಲಸ ಮಾಡ್ಕೊಡ್ಬೇಕು. ಇಲ್ಲಿ ಯಾರ್ಯಾರು ಸ್ವಂತ ಖರ್ಚಿಂದ ಮಾಡ್ಕೋತಾರೆ ಮಾಡ್ಕೊಳ್ಳಿ, ಇಲ್ಲ ನಮ್ಗೇನಿಲ್ಲ ನಾವು ಮಾಡ್ಕೊಡ್ಬೇಕು ಅಂತ ಬಂದಾಗ ನೀವು ಅವ್ರಿಗೊಂದು ಸಮಾಧಿ ವ್ಯವಸ್ಥೆ ಮಾಡ್ಕೊಡ್ಬೇಕು. ಸರ್ ನಾವು ಇದನ್ನ ಮಾಡೋದಕ್ಕಿಂತ ಮುಂಚೆ ಅವ್ರ ಕಡೆಯಿಂದ ಒಂದು ಅಲ್ಲ ಅಧಿಕಾರಿ ಸಾಹೇಬ್ರು ಹೇಳ್ತಾ ಇದ್ರು ಆ ವ್ಯಕ್ತಿ ಏನು ಹೀನ ಕೃತ್ಯ ಮಾಡ್ಯಾನಲ್ಲ ಅವನ ಬಗ್ಗೆ ಏನೋ ಹೇಳ್ತಾ ಇದ್ರು, ಅದ್ರ ಮಧ್ಯೆ ಏನಾಯ್ತು ಹೇಳಿ ಸರ್ ದಯವಿಟ್ಟು. ಅದು ಅವ್ರಿಗೆ ಕಠಿಣ ಕ್ರಮ ಆಗ್ಲೇಬೇಕು. ಬೇಗ ಈಗ MLA ಅವ್ರು ಹೇಳಿದ್ದಾರೆ, ಪೊಲೀಸರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ, ಎಲ್ಲಿದಾನೋ ಅವ್ನು ಅರೆಸ್ಟ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಅದ್ರ ಮೇಲೆ ಪೊಲೀಸರು ನಾನು ಇನ್ನೊಂದ್ಸರಿ ಮಾತಾಡ್ತೇನೆ ಅದೇನು ಡೆವಲಪ್ಮೆಂಟ್ಸ್ ಆಯ್ತಂತ ಅವ್ರ ಕಡೆಯಿಂದ ಹೇಳಿ ಬೇಗ ಇದನ್ನ ಅವ್ನ ಅರೆಸ್ಟ್ ಮಾಡ್ಸೋಕೆ ನೋಡೋಣಂತೆ ಅವನ್ನ. ಆಮೇಲೆ ಇದಕ್ಕೆ ಈ ಸದ್ಯಕ್ಕೆ ಈ ತಮಗೆಲ್ಲರೂ ಗೊತ್ತಿದ್ದಂಗೆ ಅವನು ಹಿಡುವಳಿ ಭೂಮಿ ಅಂತೇಳಿ ಎಲ್ಲರಿಗೂ ತೋರಿಸ್ಕೊಟ್ಟಿದ್ದಾನೆ. ಅದು ನಾನು ಸರ್ಕಾರಕ್ಕೆ ಬರೋದು AC ಅವರಿಗೆ DC ಅವ್ರಿಗೆ ಗಮನಕ್ಕೆ ತಂದು ಆದಷ್ಟು ಬೇಗ ಇದನ್ನು ರುದ್ರಭೂಮಿಗೆ ರಿಸರ್ವ್ ಮಾಡಿಸ್ಕೊಡ್ಲಿಕ್ಕೆ ನನ್ನ ಕಡೆಯಿಂದ ನಾನು ಪ್ರಯತ್ನ ಮಾಡ್ತೀನಿ. 100% ಮಾತಾಡಿದ್ದೇನೆ, AC ಅವ್ರಿಗೂ ಮಾತಾಡಿದ್ದೇನೆ. ಇವಾಗ ಲೆಟ್ರಲ್ಲೇ ಕಳಿಸ್ತೇನೆ. ಅವನಿಗೂ ಒಂದು ಹಿಡುವಳಿ ಭೂಮಿ ಇದಾನಂತ ಅವನಿಗೂ ಅವತ್ತೇ ನೋಟಿಸ್ ಕೊಟ್ಟೆ. ನೀವೆಲ್ಲ ಬಂದಿದ್ರಲ್ಲ ರಾತ್ರಿ ಅವತ್ತೇ ಅವ್ನು ನೋಟಿಸ್ ಕೊಟ್ಟಿದ್ದೀನಿ. ಒಂದು ಮಾತು, ಅವನ ಹಿಡುವಳಿ ಭೂಮಿ ಇರಲಿ, ಅವನ ಸ್ವಂತದ್ದಿರಲಿ, ಏನೇ ಇರಲಿ, ಸರ್ಕಾರ ಅಗತ್ಯಕ್ಕೆ ತಕ್ಕಂತೆ ಜಮೀನನ್ನು ಕೊಂಡ್ಕೊಳ್ಳೋಕೆ ಅವಕಾಶ ಇದೆ. ಮಾಡ್ಕೋತೀವಲ್ಲ, ಈಗ ನಮಗೆಲ್ಲರೂ ಒಂದು ಲೇಔಟ್ ಮಾಡಬೇಕು ಸರ್ಕಾರದ ಕಡೆಯಿಂದಾಗ, ರೈತರ ಜಮೀನ ಬಿಡಿಸ್ಕೊಳಲ್ವಾ? ಹೌದು ಸರ್, ಇದು ಫಸ್ಟ್ ನಾವು ಪ್ರಯಾರಿಟಿ ಕೊಟ್ಟು ಹೌದು, ಅದನ್ನೇ ಹೇಳ್ತಾ ಇದ್ದೀನಿ. ಸರ್ಕಾರದಲ್ಲಿ ಇದಕ್ಕೆ ಅಂತಾನೆ ವಿಶೇಷ ಅನುದಾನ ಇದೆ. ನೀವು ನಿಮ್ಮ ಅಧಿಕಾರ ಬಳಸಿ ಶಾಸಕರಿಗೆ ಹೇಳಿ, ನಾವು ನಿಮ್ಮ ಜೊತೆಗಿರ್ತಾರೆ, ನನ್ನ ಲೆಟ್ರ್ ಕೂಡ ಕೊಡ್ತೇನೆ. ಅರ್ಥ ಆಯ್ತಲ್ಲ? ನೀವು ಇದಕ್ಕೆ ಬೇಕಾದಂತ ಅಗತ್ಯವಾದ ಸೂಕ್ತ ಕ್ರಮ ಈಗಲೇ ಕೂಡಲೇ ಕೈಗೊಳ್ರಿ. ಇದು ಎಷ್ಟಿದೆ ಮೊದಲು ಸರ್ವೆ ಮಾಡಿಸಿ, ಸಮಾಧಿಗಳ ಬೌಂಡ್ರಿ ಎಷ್ಟಿದೆ ಇದು ಸರ್ವೆ ಮಾಡಿಸಿ ಸುತ್ತ ಒಂದು ಹಾಕಿ, ರೆಡ್ ಫ್ಲಾಗ್ ಹಾಕಿ, ಯಾವ ಒಂದು ನರ್ಪಳ್ಳೆ ಕೂಡ ಇಲ್ಲಿ ಒಳಗಡೆ ಬರಬಾರ್ದು. ಅಧಿಕೃತವಾಗಿ ಪ್ರವೇಶ ಆಗ್ಬೇಕಷ್ಟೇ. ಅನಧಿಕೃತವಾಗಾದ್ರೆ ಶಿಕ್ಷೆ ಆಗ್ಬೇಕು. ಈಗಾಗಲೇ ಯಾರು ಈ ಕೃತ್ಯ ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು. ಎಸ್ತಿದ್ದಾರೆ ಸರ್, ಮಣ್ಣಾಗೆ ತೆಗೆದು ಎತ್ತಿಬಿಟ್ಟಿದ್ದಾರೆ. ನಮ್ಮ ಮನೆ ಹಬ್ಬದ ದಿವಸ ಬಂದು ಪೂಜೆ ಮಾಡ್ಕೊಂಡು ಹೋಗಿದ್ದೀನಿ ಸರ್. ಇವತ್ತಿಗೂ ನೋಡಿದ್ರೆ ಈ ಪರಿಸ್ಥಿತಿ ನೋಡಿದ್ರೆ ನಮ್ಗೆ ಹೊಟ್ಟೆ ಉರಿತೈತೆ ಸರ್. ಹಿಂಗೆ ಮಾಡ್ಕೊಂಡವ್ರೆ ಹೆಂಗೆ ಸರ್? ನಾವು ಹಿಂದೂಗಳಾಗಿ ನಾವು ಮುಂದಕ್ಕೆ ನಮ್ಮ ಮೊಮ್ಮಕ್ಕಳು ಕೇಳಿದ್ರೆ ಏನು ಹೇಳೋದು? ನಮ್ಮ ಮಕ್ಕಳುಗಳೆಲ್ಲ ಕೇಳಿದ್ರೆ ನಾವು ಎಲ್ಲೆಂದು ತೋರಿಸೋ ತಾತಂದು ಅಂತ. ಈಗ ನೋಡಿದ್ರೆ ಹಿಂಗೆ ಮಾಡಿ ಬಿಸಾಕ್ಬಿಟ್ಟವ್ರು, ಇಲ್ಲಿ ತೆಗೆದು ಕಿತ್ತು. ಅವ್ನು ಯಾರು ಮಾಡ್ತಿದ್ದವನು ಭೂ ಕ್ರಮ ಮಾಡ್ಕೊಳಕ್ಕೆ ಬಂದವನು ಎಂಥವ್ನು ಇವನು? ನ್ಯಾಯ ಬೇಕು ನನಗೆ ಅಷ್ಟೇ. ನಮ್ಮ ಅಪ್ಪಂದು ಇದಕ್ಕೆ ನಮಗೆ ಸಮಾಧಿ ಬೇಕೇ ಬೇಕು ನನಗೆ. ಇವತ್ತು ಶಿರಾ ತಾಲೂಕಿನ ಕೋಟೆ ಗ್ರಾಮದ ಬೂದಿನ್ನೆಯಲ್ಲಿ ಇವತ್ತು ಏನು ಮಶಾಣನ ಧ್ವಂಸ ಮಾಡಿದ್ದಾರೆ. ಇವತ್ತು 5-6 ತಲೆಮಾರಿನ ಕಾಲದಿಂದಂತ ಇವತ್ತು ಸಮಾಧಿಗಳಲ್ಲಿ ಉಣ್ಕೊಂಬಂದಿರೋ ಅಂಥ ಜಾಗ ಇದು. ಕೋಟೆ ಬೂದಿನ್ನೆ ಅಂದರೆ ಇವತ್ತು ಸಮಾಧಿಗೆ ಹೆಸರುವಾಸಿಯಾದಂಥ ತಾಲೂಕಲ್ಲಿ ಹೆಸರುವಾಸಿ. ಯಾರೇ ಒಂದು ಕೋಟೆಯಲ್ಲಿ ಸತ್ತರೆ ಕೋಟೆ ಬೂದಿನಲ್ಲಿ ಅಲ್ಲಿ ಹೆಣ ಉಣ್ತಾರೆ ಅಂತ ಎಲ್ಲರಿಗೂ ತಾಲೂಕಲ್ಲಿ ಹೆಸರುವಾಸಿ. ಆದರೆ ಇವತ್ತು ನಾನಾದ್ರೂ ಹೇಳೋದಷ್ಟೇ, ಕೋಟೆ ಒಬ್ಬರೇ ಇಲ್ಲಿ ಬಂದು ಯಾರೂ ಉಣಲ್ಲ. ಇಡೀ ತಾಲೂಕಿನ ಟೌನರ್ ಏನಿದ್ದಾರೆ ಎಲ್ಲ ಸಮಾಜದ ಮುಖಂಡರೂ ಸಹ ತಾಮಂದಲ್ಲಿ ಸಮಾಧಿ ಮಣ್ಣು ಮಾಡೋ ಹೋಗ್ತಾರೆ. ಆದರೆ ಈ ದಿವಸ ಯಾರೋ ಪುಡಾರಿಗಳು ಇವತ್ತು ಏನು ಬಂದು ಇಳ್ಳುವಾಗಲೂ ನೈಟೇ JCBಗಳು ಟಿಪ್ಪರ್ಗಳು ತಂದು ಇವತ್ತು ಏನು ಮಸೂದಿಗಳನ್ನು ಧ್ವಂಸ ಮಾಡಿದ್ದಾರೆ, ಸಮಾಧಿಗಳನ್ನ ಏನು ಧ್ವಂಸ ಮಾಡಿದ್ದಾರೆ. ಇವತ್ತು ನಾನು ನೋಡಿದಾಗ ಇವತ್ತು 2 ತಿಂಗಳು 3 ತಿಂಗಳು ಊಣಿರೋಂಥ ಹೆಣಗಳು JCBಗೆ ಸಿಕ್ಕಿ ಈ ಕಡೆ ಹೊರಗಡೆ ತೆಗೆದಾಕಿದ್ದಾರೆ. ಇವತ್ತು ಯಾರೋ ಕೋಟೆ ಮೊನ್ನೆ ಇಲ್ಲಿಗೆ 2 ತಿಂಗಳಲ್ಲಿ ಸತ್ತಿರೋಂಥ ಇವತ್ತು 2-3 ಹೆಣಗಳು ಇವತ್ತು ಹೊರಗಡೆ ಬಿದ್ದಿದ್ದಾವೆ. ಆದರೆ ನಾನಾದರೂ ಕೇಳೋದಿಷ್ಟೇ, ಇವತ್ತು ನಮ್ಮ ತಾಲೂಕಿನ ಆಡಳಿತ ಅಧಿಕಾರಿಗಳು ಏನಿದ್ದೀರಾ, ತಾಲೂಕು ದಂಡಾಧಿಕಾರಿಗಳು ಏನಿದ್ದೀರಾ, ಇವತ್ತು ಶಿರಾ ತಾಲೂಕಿನ DSP ಸಾಹೇಬರು ಏನಿದ್ದೀರಾ, ತಾಲೂಕು ಇನ್ಸ್ಪೆಕ್ಟರ್ಗಳು ಏನಿದ್ದಾರೆ, ಕೂಡಲೇ ಬೇರೆ ಥರ ಈ ತಿರುಕಂಬದಕ್ಕಿಂತ ಮುಂಚೆಯಾಗಿ ಇದನ್ನು ಕೂಡಲೇ ಗಮನ ಕೊಟ್ಟು ಇದನ್ನು ಕೋಟೆ ಜನಕ್ಕೆ ಗಮನ ಹರಿಸ್ಕೊಡ್ಬೇಕು. ಗಮನ ಹರಿಸಿ ಇವರಿಗೆ ಕೋಟೆ ಜನಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತಲಾದರೂ ಈ ಏನು ಇವತ್ತೆಲ್ಲ ಈ ಧ್ವಂಸ ಮಾಡಿದ್ದಾರೆ, ಯಾರೇ ಕಾನೂನಲ್ಲಿ ಎಷ್ಟೇ ದೊಡ್ಡರಾಗಿರಲಿ ಅವರಿಗೆ ಕಾನೂನಲ್ಲಿ ಶಿಕ್ಷೆ ಕೊಡಿಸ್ಬೇಕು ಅಂತಲಾದರೂ ನಾನಾದ್ರೂ ಇವತ್ತು ತಾಲೂಕು ಅಧಿಕಾರಿಗಳನ್ನ ನಾನು ಮನವಿ ಮಾಡ್ತೇನೆ. ನಮಸ್ಕಾರ, ನಾನು ತುಳಸಿರಾಮ್ ಅಂತೇಳಿ, ಕೋಟೆ ನಿವಾಸಿ. ಇದು ಎಷ್ಟು ವರ್ಷ ಅಂತ ನಾವು ನಿಗದಿಯಾಗಿ ನಿಶ್ಚಯ ಮಾಡೋಕ್ಕಾಗೋದೇ ಇಲ್ಲ. ಈ ಹೀನ ಕೃತ್ಯ ಮಾಡಿರೋ ಅಂಥ ವ್ಯಕ್ತಿ ಮೊದಲು ಅವನು ಶಿರಾ ನಗರದವನೇ ಆಗಿದ್ದಾನೆ ಅವನು. ಆದರೆ ಅವನಿಗೆ ಸಂಸ್ಕಾರ, ಸಂಸ್ಕೃತಿ
ಮಾನವೀಯತೆ ಏನೂ ಇಲ್ಲ ಅವನಿಗೆ. ಎಲ್ಲವನ್ನು ಮರೆತು ಈ ಥರದೊಂದು ಎಂಥದ್ದು ಹೇಳಿದ್ರೆ ಅದನ್ನ ಹೇಳೋಕ್ಕೆ ವರ್ಡ್ಸ್ ಇಲ್ಲ, ಅಷ್ಟು ಹೀನ ಕೃತ್ಯ ಮಾಡಿಬಿಟ್ಟಿದ್ದಾನೆ ಅವನು. ಇದು ದಾಖಲೆ ಇದೆ ಅಂತ ಯಾರಾದರೂ ಹೇಳಿದ್ರೆ ಅದು ಖಂಡಿತ ಸುಳ್ಳು. ಯಾಕೆಂದರೆ ದಯವಿಟ್ಟು ಇಲ್ಲಿ ಒಂದು ಸಮಾಧಿ ಕಾಣಿಸುತ್ತೆ ನಮಗೆ. ಅದು ಹೇಗಿದೆ ಅಂದರೆ ಕೋಟೆನ ಹೆಂಗೆ ಕಟ್ಟಿಯಾರೋ, ಕೋಟೆ ಕಟ್ಟಲಿಕ್ಕೆ ಏನೇನು ವಸ್ತುಗಳು ಪದಾರ್ಥಗಳನ್ನು ಬಳಸಿದಾರೋ ಅದೇ ರೀತಿ ಸಮಾಧಿನೂ ಕಟ್ಟಿದ್ದಾರೆ. ಆ ಥರದ್ದು ಇದ್ದೋ 3 2 ನಾಶ ಆಗಿದೆ, ಇನ್ನೊಂದು ಉಳ್ಕೊಂಡಿದೆ. ಅದು ನೋಡಿದ್ರೆ ಹೇಳುತ್ತೆ ಇದು ಎಷ್ಟು ಪುರಾತನ ಅಂತೇಳಿ. ಅಂತಂದರೆ ಇದಕ್ಕೆ ಇತಿಹಾಸ ಯಾವ ಕಾಲದಿಂದನೂ ಇದೆ. ಇದನ್ನು ಹೇಳೋದು ನನಗೆ ಬುದ್ಧಿ ಬಂದಾಗಿಂದನೂ ನನಗೆ ಗೊತ್ತಿರೋ ಹಂಗೇನೋ ಎಲ್ಲರೂ ಹೇಳೋದು ಬೂದಿ ದಿಣ್ಣೆ ಅಂತೇಳಿ. ಬೂದಿ ದಿಣ್ಣೆ ಅಂದರೆ ಅರ್ಥ ಏನು ಅಂತ ನಾವು ಹುಡ್ಕೊಂಡು ಹೋದರೆ, ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರ ಕಾಲದಲ್ಲಿ ಯುದ್ಧ ಆದಾಗ ಏನು ಸೈನಿಕರನ್ನ ಮತ್ತು ಇವರೆಲ್ಲರನ್ನು ವೈರಿ ಪಡೆ ಅವ್ರನ್ನೆಲ್ಲ ಯಾರು ಮರಣ ಆಗಿರುತ್ತೆ, ಅವರು ಜೀವ ಕಳ್ಕೊಂಡಿರ್ತಾರೆ, ಅವ್ರನ್ನೆಲ್ಲ ಒಟ್ಟಿಗೆ ಸಾಮೂಹಿಕವಾಗಿ ಅಗ್ನಿ ಸ್ಪರ್ಶ ಮಾಡ್ತಿದ್ರಲ್ಲಿ. ಅಗ್ನಿ ಆಹುತಿ ಮಾಡಿ ಆ ರೀತಿ ಆಗಿದ್ದಂಥದ್ದು ಒಂದು ದಿಣ್ಣೆ ಆಗ್ತಾ ಇತ್ತದು ಬೂದಿ. ಆ ಥರ ಅವತ್ತಿನ ಕಾಲದಿಂದನೂ ರಾಜ ಮಹಾರಾಜರ ಕಾಲದಿಂದನೂ ಅದನ್ನೆಲ್ಲ ದಾಖಲೆ ಕೇಳಿದ್ರೆ ಅದನ್ನು ಖಂಡಿತ ಅರ್ಥ ಇಲ್ಲ ಅದಕ್ಕೆ. ಇದಕ್ಕೆ ಬೂದಿ ದಿಣ್ಣೆಗೆ ಏನಾದರೂ ದಾಖಲೆ ಬೇಕು ಅಂತ ಯಾರಾದರೂ ಕೇಳ್ತಾರೆ ಅಥವಾ ಈಗೇನಾದರೂ ಮಾಡ್ಕೊಂಡಿದ್ದಾರೆ ಅಂದರೆ ಖಂಡಿತ ಅದಕ್ಕೆ ಅರ್ಥ ಇಲ್ಲ. ರಾಜ ಮಹಾರಾಜರ ಕಾಲದಿಂದನೂ ಇದು ಸ್ಮಶಾನ ಆಗಿ ಬಂದಿರೋದು. ಆ ಸ್ಮಶಾನ ಹಾಗೆ ಕಂಟಿನ್ಯೂ ಆಗಿ ಬಂದಿದೆ. ನನಗೆ ಬುದ್ಧಿ ಬಂದಿರೋ ಹಾಗೆ ನನ್ನ ತಾತ ಎಲ್ಲರ ಹತ್ರ ಮಾತಾಡ್ತಾಯಿದ್ರು. ಎಲ್ಲರೂ ಅವರು ಹಿರಿಯರನ್ನ, ತಾತಂದಿರನ್ನ, ಮುತ್ತಾತರನ್ನ ಇಲ್ಲಿ ಉಣಿದ್ರು ಅಂತ. ಅಂದರೆ ನನ್ನ ತಾತ ಸತ್ತು 20 ವರ್ಷ ಆಗಿದೆ. ಅದರಿಂದ ಲೆಕ್ಕ ಹಾಕ್ಕೊಳ್ತಾ ಹೋದರೆ ಕನಿಷ್ಠ ಒಂದು ಇವತ್ತಿಗೆ ನಮ್ಮ ಕಣ್ಣಿಗೆ ಕಾಣಂಗೆ 400-500 ವರ್ಷದ ಇತಿಹಾಸ ನಮಗೆಲ್ಲರಿಗೂ ಗೊತ್ತಾಗ್ತಾ ಇದೆ. ಇಲ್ಲಿರೋ ಎಲ್ಲರೂ ನಮ್ಮ ಕೋಟೆ ಪ್ರದೇಶದಲ್ಲಿ ಭಾಗದಲ್ಲಿ. ಯಾಕೆಂದರೆ ಶಿರಾ ಒಂದು ಕಾಲದಲ್ಲಿ ರಾಜಧಾನಿ ಆಗಿದ್ದಂಥ ಸ್ಥಳ ಇದು. ಅಷ್ಟು ದೊಡ್ಡ ನಗರ ಇತ್ತು. ಶಿರಾ ಹುಟ್ಟಿರೋದೇ ಕೋಟೆಯಿಂದ. ಅಂದರೆ ಇಲ್ಲೆಲ್ಲ ನಗರ ಮತ್ತು ಜನವಸತಿ ಪ್ರದೇಶ ಇದೆಲ್ಲ ಅವತ್ತಿಗೆ ಇಲ್ಲಿ ಎಲ್ಲರೂ ತಮ್ಮ ಕುಟುಂಬಗಳಲ್ಲಿ ಯಾರು ತೀರ್ಕೊಳ್ತಾರೆ ಅವ್ರನ್ನ ಇಲ್ಲಿ ಅಂತ್ಯ ಸಂಸ್ಕಾರ ಮಾಡಿ ಅದಕ್ಕೊಂದು ಸಮಾಧಿ ಮನೆಗಳು ಮಾಡಿರೋದು ಇವತ್ತಿಗೂ ಸಿಗ್ತಾ ಇದೆ. ಈಗ ಅಲ್ಲೇನು ಅಗ್ದಿದ್ದಾರೆ ಅಯೋಗ್ಯರು, ಅಲ್ಲೆಲ್ಲನೂ ಗಾರೆದೆಲ್ಲ ಕಾಣಿಸ್ತಾ ಇದೆ. ಹೌದು ಇದೆ. ಹಾಗಾಗಿ ಇಲ್ಲೆಲ್ಲನೂ ಎಲ್ಲರೂ ಇಷ್ಟು ಪ್ರದೇಶ ಇದೇನು ಅಗ್ದಿದ್ದಾರೆ ಅದರಿಂದ ಇರ್ಬೋದು, ಅಕ್ಕಪಕ್ಕ ಇರ್ಬೋದು, ಇದಷ್ಟು ಕೂಡ ಸ್ಮಶಾನನೇ. ಹಾಗಾಗಿ ಅಧಿಕಾರಿಗಳು ಯಾರಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂಥವ್ರು ಮತ್ತು ಚುನಾಯಿತ ಪ್ರತಿನಿಧಿಗಳಿರ್ಬೋದು, ಜಿಲ್ಲಾಧಿಕಾರಿಗಳಿರ್ಬೋದು, ಯಾರೇ ಇರಲಿ ದಯವಿಟ್ಟು ಈ ಜಾಗವನ್ನು ಸ್ಮಶಾನವಾಗಿ ಈ ಭಾಗದ ಜನಗಳಿಗೆ ಎಲ್ಲೂ ಜಾಗ ಇಲ್ಲ. ಇದನ್ನು ಬಿಟ್ಟರೆ ಸ್ಮಶಾನಕ್ಕೆ ಅವರ ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ಬೇರೆ ಯಾವುದೇ ಪ್ರದೇಶ ಇಲ್ಲ. ಹಾಗಾಗಿ ಎಲ್ಲರಲ್ಲೂ ಒಂದು ಕಳಕಳಿಯ ಮನವಿ. ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.